ಅಷ್ಟೂ ಜನ ವಿಚಾರ ಮಾಡಿದ್ರೆ ಅದ್ರ ಪ್ರಭಾವ ಯಾರ ಮೇಲೆ ಆಗ್ತದೆ? ನಮ್ಮ ಮೇಲೆ ಆಗ್ತದೆ. ಅವಾಗ ಭಾಗ್ಯ ಬೆಳಗ್ತಾ ಹೋಗ್ತದೆ. ಯಾವುದು ನನ್ನ ಭಾಗ್ಯದಲ್ಲಿ ಇಲ್ವೋ ಅಷ್ಟೂ ಜನರ ಸಂಕಲ್ಪದಿಂದ ಅಂತಹ ಅದೃಷ್ಟ ಕೂಡ ನನಗೆ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಏನ್ ಮಾಡ್ಬೇಕು? ಆರೋಗ್ಯನೂ ಚೆನ್ನಾಗಿದೆ, ನನ್ನ ಅದೃಷ್ಟನೂ ಚೆನ್ನಾಗಿದೆ. ಇನ್ನೇನೇನ್ ಚೆನ್ನಾಗಿದೆ? ಇನ್ನು ಬಹಳ ದೊಡ್ಡ ಲಿಸ್ಟ್ ಇದೆ ನಿಮ್ಮ ಹತ್ರ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅನ್ನೋದು. ಏನ್ ಮಾಡೋದು? ನನ್ ಕೈಯಲ್ಲಿ ದುಡ್ಡೇನಿಲ್ಲಲ್ಲ, ಯಾವಾಗ್ಲೂ ಬಡತನ, ಯಾವಾಗ್ಲೂ ಕಷ್ಟ. ಯಾರ್ ಸಿಕ್ರು ಏನ್ ಹೇಳ್ತೀರ? ಯಾವಾಗ್ಲೂ ಕಷ್ಟ ಕಷ್ಟ. ಎಷ್ಟು ಹೇಳ್ತಿರೋ ಅಷ್ಟು ಕಷ್ಟ ಏನಾಗ್ತಾ ಹೋಗ್ತದೆ? ಜಾಸ್ತಿ ಆಗ್ತಾ ಹೋಗ್ತದೆ. ಎಷ್ಟು ಬಡತನ ಬಡತನ ಅಂತಿರೋ ಅಷ್ಟೇನಾಗ್ತದೆ? ಬಡತನ ಜಾಸ್ತಿ ಆಗ್ತದೆ. ಯಾಕೆ? ಅಷ್ಟೂ ಜನ ಕುತ್ಕೊಂಡು ಏನ್ ಮಾಡ್ತಾರೆ? ಸಂಕಲ್ಪವನ್ನ ಮಾಡ್ತಾರೆ. ಅದ್ರ ಬದಲು ನೀವೇನ್ ಹೇಳ್ಬೇಕು? ನನ್ ಜೀವನದಲ್ಲಿ ಕಷ್ಟನೇ ಇಲ್ಲ, ವಿಘ್ನಗಳೇ ಇಲ್ಲ, ನನ್ ಜೀವನದಲ್ಲಿ ಹಣಕ್ಕೆ ಏನೂ ಕೊರತೆ ಇಲ್ಲ, ಬೇಕಾದಷ್ಟು ಸಂಪತ್ತಿದೆ ಅಂತ ನೀವ್ ಹೇಳಿದ್ರೆ ಅಷ್ಟು ಜನ ಕುತ್ಕೊಂಡು ಏನ್ ಮಾಡ್ತಾರೆ? ಇವ್ರಿಗೇನು ಕೊರತೆ ಇಲ್ಲ ಅಂತ ಸಂಕಲ್ಪವನ್ನ ಮಾಡಿದಾಗ ಅವರ ಸಂಕಲ್ಪದ ವೈಬ್ರೇಷನ್ ಏನ್ ಮಾಡ್ತದೆ? ಹಣವನ್ನ ಆಕರ್ಷಣೆ ಮಾಡಿ ನಿಮ್ಮ ಹತ್ರ ಹಣವನ್ನ ಕರ್ಕೊಂಡು ಬರ್ತದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಯಾವ ಕೊರತೆನೂ ನನ್ನ ಜೀವನದಲ್ಲಿ ಇಲ್ಲ. ನಾನೇನಾಗಿದ್ದೀನಿ? ಆರೋಗ್ಯವಂತ ಆತ್ಮನಾಗಿದ್ದೇನೆ, ನಾನು ಅದೃಷ್ಟಶಾಲಿ ಆತ್ಮನಾಗಿದ್ದೇನೆ ಮತ್ತು ಏನಾಗಿದ್ದೇನೆ? ಭಾಗ್ಯಶಾಲಿ ಆತ್ಮನಾಗಿದ್ದೇನೆ ಮತ್ತು ಎಂತಹ ಆತ್ಮ? ಶುದ್ಧ ಮತ್ತು ಪವಿತ್ರ ಆತ್ಮನಾಗಿದ್ದೇನೆ. ಅದ್ರ ಜೊತೆಗೆ ಧನವಂತ ಆತ್ಮನಾಗಿದ್ದೇನೆ. ನನ್ನ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಅನ್ನುವಂತಹ ಸಂಕಲ್ಪವನ್ನ ಮಾಡ್ತಾ ಹೋಗ್ಬೇಕು. ಆಗ ಯಾವ ಪ್ರಾಪ್ತಿಗೂ ಏನಿರೋದಿಲ್ಲ, ಕೊರತೆನೆ ಇರೋದಿಲ್ಲ. ಎಲ್ಲ ಬೇಕಂತ ಇಚ್ಛೆ ಇದೆನೋ ಅಥವಾ ಬೇಡ ಅಂತ ಇಚ್ಛೆ ಇದೆನೋ? ಎಲ್ಲ ಬೇಕಂತ ಇಚ್ಛೆ ಇದೆ ತಾನೆ. ಯಾವುದು ಬೇಕೋ ಅದನ್ನ ಆಕರ್ಷಣೆ ಮಾಡಿ. ಯಾಕೆಂದ್ರೆ ನಾನು ಆರೋಗ್ಯವಂತ ಅಂತ ಸಂಕಲ್ಪ ಮಾಡಿದ್ರೆ ಪ್ರಕೃತಿ ನಮ್ಮ ಮಾತನ್ನ ಸ್ವೀಕಾರ ಮಾಡ್ತದೆ. ಪ್ರಕೃತಿಯಿಂದ ರಿಟರ್ನ್ ಆಗಿ ಅದೇ ನಮಗೆ ಸಿಗ್ತಾ ಹೋಗ್ತದೆ. ಅದಕ್ಕೆ ಸದಾ ಸ್ವಮಾನ ಅಂದ್ರೆ ಯಾವುದು? ಆರೋಗ್ಯವಂತ ಆತ್ಮ ಅನ್ನೋದು ಸ್ವಮಾನ. ಅದ್ರ ಜೊತೆಗೆ ನಾನು ಶಕ್ತಿಶಾಲಿ ಆತ್ಮನಾಗಿದ್ದೇನೆ. ನಾನೆಂತಹ ಆತ್ಮ? ಶಕ್ತಿಶಾಲಿ ಆತ್ಮ ಅನ್ನೋದು ಕೂಡ ಏನಾಗಿದೆ? ಆತ್ಮದ ಸ್ವಧರ್ಮ. ನಾವೇನ್ ಹೇಳ್ತೀವಿ? ಶಕ್ತಿನೇ ಇಲ್ಲ. ಎಷ್ಟ್ ಜನ ಹೇಳ್ತೀರಾ ಇದ್ರಲ್ಲಿ? ಮೊದ್ಲು ಬಹಳ ಶಕ್ತಿ ಇತ್ತು, ಈಗ ಶಕ್ತಿನೇ ಇಲ್ಲ. ನನ್ನ ಶರೀರದಲ್ಲಿ ಮೊದ್ಲಿನಷ್ಟು ಶಕ್ತಿ ಇಲ್ಲ. ಯಾಕಿಲ್ಲ? ವಯಸ್ಸಾಯ್ತಲ್ಲ. ಮೊದ್ಲು ಯುವಕರಿದ್ವಿ, ಅದಕ್ಕೆ ಶಕ್ತಿ ಇತ್ತು. ಈಗ ವಯಸ್ಸಾಯ್ತು, ಅದಕ್ಕೇನಿಲ್ಲ, ಶಕ್ತಿ ಇಲ್ಲ. ನಾವೇನಾಗ್ಬಿಟ್ಟಿದೀವಿ? ನಾವೇನಾಗಿದ್ದೀವಿ? ಶಕ್ತಿಹೀನರಾಗಿದ್ದೀವಿ ಅಂತ ಹೇಳ್ಕೊಳ್ತೀವಿ. ನಾವು ಶಕ್ತಿಹೀನರಾಗಿದ್ದೀವಿ ಅಂತ ಹೇಳ್ಕೊಂಡಾಗ ಶಕ್ತಿ ಏನಾಗ್ತಾ ಹೋಗ್ತದೆ? ಕಡಿಮೆ ಆಗ್ತಾ ಹೋಗ್ತದೆ. ಇವತ್ತೆಲ್ರು ಏನ್ ಹೇಳ್ತಾ ಇದ್ವಿ? ನನ್ನಲ್ಲಿ ಶಕ್ತಿ ಇಲ್ಲ. ಯಾವ್ಯಾವ ಶಕ್ತಿ ಇಲ್ಲ? ಪರಿಸ್ಥಿತಿಯನ್ನ ಎದುರಿಸುವಂತಹ ಶಕ್ತಿ ಇಲ್ಲ. ಒಂದನೇದಾಗಿ ಪರಿಸ್ಥಿತಿಯನ್ನ ಎದುರಿಸೋ ಶಕ್ತಿ ಇಲ್ಲ. ಯಾಕೆಂದ್ರೆ ಪರಿಸ್ಥಿತಿಯನ್ನ ಎದುರಿಸಿ ಏನಾಗ್ಬಿಟ್ಟಿದೆ? ಸಾಕಾಗಿ ಹೋಗಿದೆ. ಈಗ ಯಾವ ಪರಿಸ್ಥಿತಿಯನ್ನ ಎದುರಿಸೋ ಶಕ್ತಿನೂ ನನ್ನಲ್ಲಿ ಇಲ್ಲ ಅಂತ ಹೇಳಿ ನಾವು ಹೇಳ್ತೀವಿ. ಒಂದನೇದಾಗಿ ಪರಿಸ್ಥಿತಿಯನ್ನ ಎದುರಿಸೋ ಶಕ್ತಿ ಇಲ್ಲ. ಎರಡನೇದಾಗಿ ಶರೀರದಲ್ಲೂ ಶಕ್ತಿ ಇಲ್ಲ. ಯಾವ ಕೆಲಸ ಮಾಡೋ ಶಕ್ತಿನೂ ಇವತ್ತು ಇಲ್ಲ. ಅದೇ ರೀತಿ ಯಾರಾದ್ರೂ ಒಂದು ಮಾತನ್ನ ಹೇಳಿದ್ರೆ ಮನಸ್ಸಿನಲ್ಲೂ ಏನಿಲ್ಲ, ಆ ಮಾತನ್ನ ಸಹನೆ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಹೇಳ್ತೀವಿ. ಯಾರಾದ್ರೂ ಒಂದು ಮಾತು ಹೇಳಿದ್ರೆ ಸಾಕು, ಕಣ್ಣಲ್ಲೇ ನೀರ್ ಬಂದ್ಬಿಡ್ತದೆ. ಯಾರಾದ್ರೂ ಒಂದ್ ಮಾತು ಹೇಳಿದ್ರೆ ಸಾಕು, ತಕ್ಷಣ ಮೂಡೇ ಆಫ್ ಆಗ್ಬಿಡ್ತದೆ. ಯಾಕೆ? ಆ ಮಾತನ್ನ ಎದುರಿಸೋ ಶಕ್ತಿ ನನ್ನಲ್ಲಿ ಇಲ್ಲ. ಅಂದ್ಮೇಲೆ ಯಾವ್ಯಾವ್ದ್ರಲ್ಲಿ ಶಕ್ತಿ ಇಲ್ಲ? ಪರಿಸ್ಥಿತಿಯನ್ನ ಎದುರಿಸ್ಲಿಕ್ಕೂ ಶಕ್ತಿ ಇಲ್ಲ, ಶರೀರದಲ್ಲೂ ಶಕ್ತಿ ಇಲ್ಲ, ಅದ್ರ ಜೊತೆಗೆ ಮನಸ್ಸಿನಲ್ಲೂ ಮಾತನ್ನ ಸಹನೆ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಮೊದ್ಲು ಇತ್ತು, ಈಗಿಲ್ಲ. ಮೊದ್ಲು ಇತ್ತು ಅಂದ್ಮೇಲೆ ಈಗ ಎಲ್ಲಿಗೆ ಹೋಯ್ತು? ಮೊದ್ಲು ನಮ್ಮ ಹತ್ರ ಇತ್ತು, ಈಗಿಲ್ಲ ಅಂದ್ರೆ ಎಲ್ಲಿಗೆ ಹೋಯ್ತದು? ಇರೋ ಶಕ್ತಿ ಎಲ್ಲಿಗೆ ಹೋಯ್ತು? ಎಲ್ಲಾದ್ರೂ ಮಾಯ ಆಗೋಯ್ತಾ? ಮೊದ್ಲು ಒಳಗಡೆ ಆ ಶಕ್ತಿ ಇತ್ತು, ಇವತ್ತಿಲ್ಲ ಅಂದ್ರೆ ಎಲ್ಲಿಗೆ ಹೋಯ್ತು? ಎಲ್ಲೂ ಹೋಗಿಲ್ಲ. ನಾವು ಸಂಕಲ್ಪ ಮಾಡ್ತಿದ್ದೀವಿ. ಮೊದ್ಲು ಏನ್ ಅನ್ಕೊಂಡಿದ್ವಿ? ನನ್ನಲ್ಲಿ ಶಕ್ತಿ ಇದೆ ಅನ್ಕೊಂಡಿದ್ವಿ, ಆಗ ಶಕ್ತಿ ಇತ್ತು. ಇವತ್ತೇನ್ ಸಂಕಲ್ಪ ಮಾಡ್ತಿದ್ದೀವಿ?
ಶಕ್ತಿ ಇಲ್ಲ ಶಕ್ತಿ ಇಲ್ಲ ಶಕ್ತಿ ಇಲ್ಲ ಅನ್ಕೊಂಡು ನಮ್ಮನ್ನ ನಾವು ದುರ್ಬಲರು ಅಂತ ಹೇಳಿ ತಿಳ್ಕೊಳ್ತಾ ಇದ್ವಿ. ಆದರೆ ಒಂದು ಸರಿ ವಿಚಾರ ಮಾಡಿ, ನೀವು ಶರೀರನೇ ಅಲ್ಲ, ನೀವು ಆತ್ಮ ಆಗಿದ್ದೀರಾ. ಆತ್ಮಕ್ಕೆ ವಯಸ್ಸೇ ಆಗೋದಿಲ್ಲ. ವಯಸ್ಸಾಗೋದು ಯಾವ್ದಕ್ಕೆ? ಶರೀರಕ್ಕೆ. ನೀವೇನಂತೀರಾ? ವಯಸ್ಸಾಯ್ತು, ಮೊದ್ಲಿನಷ್ಟು ಶಕ್ತಿ ಇಲ್ಲ. ನಿನ್ನೆ ಕೂಡ ನೀವು ಕೇಳಿದ್ರಿ, ನೀವ್ಯಾರು? ಆತ್ಮ. ಆತ್ಮ ಸ್ವಯಂ ಏನಾಗಿದೆ? ಸದಾ ಶಕ್ತಿ ಸ್ವರೂಪ. ಎಂದೂ ಆತ್ಮದ ಶಕ್ತಿ ಕಡಿಮೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಈ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಗೀತೆಯಲ್ಲಿ ಪರಮಾತ್ಮ ತಂದೆ ಹೇಳ್ತಾರೆ, ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತತ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರನ ಮ್ಯೂಹತಿ. ಅಂದ್ರೆ ಯಾರು ಧೀರ ಪುರುಷರಾಗಿದ್ದಾರೋ ಅವರು ಈ ದೇಹದಲ್ಲಿ ಬಂದು ಜನ್ಮವನ್ನ ಪಡ್ಕೊಂಡ್ಮೇಲೆ ಈ ದೇಹದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಏನ್ ಮಾಡ್ತಾನೆ? ಅನೇಕ ಅವಸ್ಥೆಗಳನ್ನ, ಸ್ಥಿತಿಗಳನ್ನ ಪಾರು ಮಾಡ್ತಾನೆ. ಮೊದಲು ಮಗು ಆಗಿದ್ದಾಗ ಶೇಷಾವಸ್ಥೆ, ನಂತರ ಬಾಲ್ಯಾವಸ್ಥೆ, ನಂತರ ಯುವಾವಸ್ಥೆ, ನಂತರ ಪ್ರೌಢಾವಸ್ಥೆ, ನಂತರ ವೃದ್ಧಾವಸ್ಥೆ. ವೃದ್ಧಾವಸ್ಥೆ ಆದ ನಂತರ ಶರೀರವನ್ನ ತ್ಯಾಗ ಮಾಡೋದು. ಶರೀರ ತ್ಯಾಗ ಮಾಡಿದ್ರೆ ಅಲ್ಲಿಗೆ ಮುಗಿಲಿಲ್ಲ. ಪುನಃ ಆತ್ಮ ಏನ್ ಮಾಡ್ತದೆ? ತಾಯಿಯ ಗರ್ಭದಲ್ಲಿ ಪ್ರವೇಶವನ್ನ ಮಾಡ್ತದೆ, ಪುನಃ ಪುನರ್ಜನ್ಮವನ್ನ ಪಡ್ಕೊಳ್ತದೆ. ಈ ರೀತಿ ಪ್ರತಿಯೊಬ್ರು ಏನ್ ಮಾಡ್ತಾರೆ? ಶರೀರ ಪಡ್ಕೊಂಡ್ಮೇಲೆ ಈ 5 ಸ್ಥಿತಿಯನ್ನ ಪಾರು ಮಾಡ್ತಾರೆ. ಆದರೆ ಈ 5 ಸ್ಥಿತಿಯನ್ನ ಪಾರು ಮಾಡಿದ ನಂತರ ಯಾರು ಧೀರ ಪುರುಷರಾಗಿದ್ದಾರೋ ಅವರು ಈ ಸ್ಥಿತಿಯನ್ನ ನೋಡಿ ಮೋಹಿತರಾಗೋದಿಲ್ಲ. ಆತ್ಮ ಜ್ಞಾನಿಗಳು ಬಾಲ್ಯ, ಯೌವನ, ವೃದ್ಧಾಪ್ಯವನ್ನ ನೋಡಿ ಮೋಹಿತರು ಆಗೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತಿರ್ತದೆ, ದೇಹ ಮಾತ್ರ ನಶ್ವರ ಆಗಿದೆ, ಆತ್ಮ ಏನಾಗಿದೆ? ಅವಿನಾಶಿ. ಆತ್ಮ ಶಾಶ್ವತ ಆಗಿದೆ. ಎಂದೂ ಆತ್ಮಕ್ಕೆ ಸಾವು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಮ್ಮೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಶಾಂತಿಯ ಒಪ್ಪಂದವನ್ನ ಮಾಡ್ಕೊಳ್ಳಿಕ್ಕೋಸ್ಕರ ವಿದೇಶಕ್ಕೆ ಹೋಗಿದ್ರು. ನಿಮ್ಮೆಲ್ರಿಗೂ ಗೊತ್ತಿದೆ. ಹೋಗಬೇಕಾದ್ರೆ ಅನೇಕ ಗಣ್ಯ ವ್ಯಕ್ತಿಗಳು ಏರ್ಪೋರ್ಟಿಗೆ ಹೋಗಿ ಬನ್ನಿ ಶಾಸ್ತ್ರಿಗಳೇ ಅಂತ ಅವರಿಗೆ ಹೂಗುಚ್ಛವನ್ನ ಕೊಟ್ಟು ಅವರಿಗೆ ಬೀಳ್ಕೊಡುಗೆಯನ್ನ ಕೊಟ್ಟು ಕಳಿಸಿದ್ರು. ಎಲ್ರು ಹ್ಯಾಂಡ್ ಶೇಕ್ ಮಾಡಿದ್ರು, ಬೀಳ್ಕೊಡುಗೆ ಕೊಟ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೋದ್ರು ವಿದೇಶಕ್ಕೆ. ನೆಕ್ಸ್ಟ್ ಡೇ ಪೇಪರ್ ನಲ್ಲಿ ಬಂತು, ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಇನ್ನಿಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಸತ್ತು ಹೋದರು, ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ದೇಹವನ್ನ ತ್ಯಾಗ ಮಾಡಿದ್ರು ಅಂತ ಹೇಳಿ ನೆಕ್ಸ್ಟ್ ಡೇ ಪೇಪರ್ ನಲ್ಲಿ ಬಂತು. ಪುನಃ ಅವರ ಶರೀರವನ್ನ ಫ್ಲೈಟ್ ನಲ್ಲಿ ಮತ್ತೆ ಭಾರತಕ್ಕೆ ತಗೊಂಡು ಬಂದ್ರು. ಯಾವಾಗ ಭಾರತಕ್ಕೆ ಏರ್ಪೋರ್ಟ್ಗೆ ಮತ್ತೆ ಆ ಶರೀರ ಬಂತೋ ಆಗ್ಲೂ ಎಲ್ಲಾ ಗಣ್ಯ ವ್ಯಕ್ತಿಗಳು ಏರ್ಪೋರ್ಟಿಗೆ ಹೋದ್ರು. ಆದ್ರೆ ಒಬ್ರು ಕೂಡ ಬನ್ನಿ ಶಾಸ್ತ್ರಿಗಳೇ ಅಂತ ಅವ್ರನ್ನ ಈಗ ಸ್ವಾಗತ ಮಾಡ್ತಾ ಇಲ್ಲ. ಹೋಗ್ಬೇಕಾದ್ರೆ ಏನ್ ಹೇಳಿದ್ರು? ಹೋಗಿ ಬನ್ನಿ ಶಾಸ್ತ್ರಿಗಳೇ ಅಂತ ಹೂಗುಚ್ಛ ಕೊಟ್ಟು ಕಳಿಸಿದ್ರು. ಈಗ ಪುನಃ ಅದೇ ಶರೀರ ಬಂದಿದೆ, ಆದ್ರೆ ಒಬ್ರು ಏನ್ ಹೇಳ್ತಾ ಇಲ್ಲ, ಬನ್ನಿ ಶಾಸ್ತ್ರಿಗಳೇ ಅಂತ ಸ್ವಾಗತ ಮಾಡ್ತಾ ಇಲ್ಲ. ಯಾಕೆ? ಶರೀರ ಅಂತೂ ಹೋಗಿತ್ತು, ಶರೀರ ವಾಪಸ್ ಬಂತು, ಆದ್ರೆ ಹೋಗ್ಬೇಕಾದ್ರೆ ಒಳಗಡೆ ಏನಿತ್ತು? ಚೇತನ ಶಕ್ತಿ, ಆತ್ಮ ಇತ್ತು. ಈಗ ವಾಪಸ್ ಬರ್ಬೇಕಾದ್ರೆ ಆ ಆತ್ಮ ಇಲ್ಲ. ಅದಕ್ಕೆ ಸತ್ತು ಹೋದರು. ಅಂದ್ರೆ ಆ ಶರೀರದಲ್ಲಿ ಏನು ಸತ್ಯವಾದಂತಹ ಆತ್ಮ ಇತ್ತೋ ಅದೇನಾಯ್ತು? ಹೊರಟೋಯ್ತು. ಈಗ ಶರೀರ ಇದೆ ಅಂದ್ಮೇಲೆ ಆ ಶರೀರಕ್ಕೆ ಈಗ ಬೆಲೆ ಇಲ್ಲ. ಅದಕ್ಕೆ ಸತ್ಯವಾಗಿದ್ದು ಹೋಯ್ತು. ಮತ್ತೇನ್ ಹೇಳಿದ್ರು? ಪೇಪರ್ ನಲ್ಲಿ ಏನ್ ಬಂತು? ದೇಹವನ್ನ ತ್ಯಾಗ ಮಾಡಿದ್ರು. ಬರೀ ದೇಹ ಅಷ್ಟೇ ಹೋಯ್ತು, ಆತ್ಮ ಈಗ್ಲೂ ಇದೆ ಅಂದ್ಮೇಲೆ ಆತ್ಮ ಇದೆ, ದೇಹವನ್ನ ತ್ಯಾಗ ಮಾಡಿದ್ರು ಅಂತ ಹೇಳ್ತೀವೋ ಇಲ್ವೋ? ಯಾರೇ ಸತ್ರು ದೇಹ ತ್ಯಾಗ ಮಾಡಿದ್ರು. ದೇಹ ತ್ಯಾಗ ಮಾಡಿದ್ರು ಅಂದ್ರೆ ಬರೀ ಆತ್ಮ ಏನ್ ಮಾಡ್ತದೆ? ಶರೀರವನ್ನ ತ್ಯಾಗ ಮಾಡ್ತದೆ ಅಷ್ಟೇ. ಆದ್ರೆ ಆತ್ಮ ಏನಾಗಿದೆ? ಅವಿನಾಶಿಯಾಗಿದೆ. ಆತ್ಮ ಅಮರ ಆಗಿದೆ. ಆತ್ಮ ಪುನಃ ಪುನಃ ಏನ್ ಮಾಡ್ತದೆ? ಪುನರ್ಜನ್ಮದಲ್ಲಿ ಬರ್ತದೆ. ಜನನ ಮರಣದ ಚಕ್ರದಲ್ಲಿ ಆತ್ಮ ಪುನಃ ಪುನಃ ಬರ್ತದೆ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ತಂದೆ ಹೇಳ್ತಾರೆ, ಜಾತಸ್ಯ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರ್ಯರ್ಥೆ ನತ್ವಂ ಶೋಚಿತು ಅರ್ಹಸಿ. ಅಂದ್ರೆ ಹುಟ್ಟಿದಂತಹ ವ್ಯಕ್ತಿಗೆ ಸಾವು ನಿಶ್ಚಿತ, ಗ್ಯಾರಂಟಿ, ಫಿಕ್ಸ್. ಯಾರಿಗ್ ಗೊತ್ತಿಲ್ಲ ಇದು? ಹುಟ್ಟಿರೋರ್ ಸಾಯಲ್ಲ ಅಂತ ಯಾರಿಗಾದ್ರೂ ಗೊತ್ತಾ? ಅಥವಾ ನೀವ್ ಯಾರಾದ್ರೂ ತಿಳ್ಕೊಂಡಿದ್ದೀರಾ? ನಾನ್ ಹುಟ್ಟಿದ್ದೀನಿ, ನಾನು ಎಂದು ಸಾಯ್ಲಿಕ್ಕೆ
ಸಾಧ್ಯನೇ ಇಲ್ಲ ಅಂತ ಯಾರಾದ್ರೂ ತಿಳ್ಕೊಂಡಿದ್ದೀರಾ? ರಾಮನು ಹೋದ್ರು, ರಾವಣನು ಹೋದ. ಎಷ್ಟು ಜನ ಬಂದಿದ್ರು? ಎಲ್ರೂ ಹೋದ್ರು. ನಾವು ಬಂದಿದ್ದೀವಿ ಅಂದ್ಮೇಲೆ ನಾವು ಹೋಗೋರೆ ಅಂದ್ಮೇಲೆ ಹುಟ್ಟಿದವರಿಗೆ ಸಾವು ನಿಶ್ಚಿತ. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ, ಯಾರು ಹುಟ್ಟಿದ್ದಾರೋ ಅವರಿಗೆ ಸಾವು ನಿಶ್ಚಿತ. ಅದೇ ರೀತಿ ಸತ್ತವರಿಗೆ ಪುನರ್ಜನ್ಮ ಕೂಡ ಅಷ್ಟೇ ನಿಶ್ಚಿತ. ಯಾರು ಶರೀರವನ್ನ ತ್ಯಾಗ ಮಾಡ್ತಾರೋ ಅಲ್ಲಿ ಮುಗಿಲಿಲ್ಲ. ಸತ್ ಮೇಲೆ ಏನ್ ನಿಶ್ಚಿತ? ಪುನಃ ಪುನರ್ಜನ್ಮ ಕೂಡ ಅಷ್ಟೇ ನಿಶ್ಚಿತ. ಈ ಹುಟ್ಟು ಮತ್ತು ಸಾವು ಅನ್ನುವಂಥದ್ದು ಪರಿಹಾರ ಮಾಡ್ಲಿಕ್ಕಾಗದೇ ಇರೋ ವಿಷಯ. ಇದಕ್ಕೆ ಪರಿಹಾರನೇ ಇಲ್ಲ. ಪರಿಹಾರನೇ ಇಲ್ಲ ಅಂದ ಮೇಲೆ ಈ ಹುಟ್ಟು ಸಾವಿನ ಬಗ್ಗೆ ನೀನೇಕೆ ಶೋಕವನ್ನ ಪಡ್ತೀಯಾ? ನೀನೇಕೆ ಹುಟ್ಟು ಸಾವನ್ನ ನೋಡಿ ದುಃಖಿ ಆಗ್ತೀಯಾ ಅಂತ ಹೇಳಿ ಗೀತೆಯಲ್ಲಿ ಪರಮಾತ್ಮ ಕೇಳ್ತಾರೆ. ಇದು ಒಂದು ಚಕ್ರ. ಹೇಗೆ ಹಗಲು ರಾತ್ರಿಯ ಚಕ್ರ ಇದೆ. ರಾತ್ರಿ ಆದ ತಕ್ಷಣ ಯಾಕೆ ರಾತ್ರಿ ಆಯ್ತು ಅಂತ ನಾವು ಕೇಳೋದಿಲ್ಲ, ರಾತ್ರಿಯನ್ನ ಸ್ವೀಕಾರ ಮಾಡ್ತೀವಿ. ಹಗಲು ಬಂದ ತಕ್ಷಣ ರಾತ್ರಿ ಇದ್ದಿದ್ದು ಯಾಕೆ ಹಗಲಾಯ್ತು ಅಂತ ನಾವು ಕೇಳೋದಿಲ್ಲ, ಹಗಲನ್ನೂ ಕೂಡ ಏನ್ ಮಾಡ್ತೀವಿ? ಸ್ವೀಕಾರ ಮಾಡ್ತೀವಿ. ಅದೇ ರೀತಿ ಜನ್ಮ ಮತ್ತು ಮೃತ್ಯುವನ್ನು ಕೂಡ ಏನ್ ಮಾಡ್ಬೇಕು? ಅಷ್ಟೇ ಖುಷಿಯಿಂದ ಸ್ವೀಕಾರ ಮಾಡ್ಬೇಕು. ಯಾಕೆಂದ್ರೆ ಪ್ರತಿಯೊಂದು ಆತ್ಮನು ಪುನಃ ಪುನಃ ಏನ್ ಮಾಡ್ತದೆ? ಜನನ ಮರಣದ ಚಕ್ರದಲ್ಲಿ ಬರ್ತಾನೆ ಇರ್ತದೆ. ಹುಟ್ಟಿದವರಿಗೆ ಸಾವು ನಿಶ್ಚಿತ, ಸತ್ತವರಿಗೆ ಪುನರ್ಜನ್ಮ ಕೂಡ ಅಷ್ಟೇ ನಿಶ್ಚಿತ. ಈ ಹುಟ್ಟು ಸಾವು ಅನ್ನೋದಕ್ಕೆ ಪರಿಹಾರನೇ ಇಲ್ಲ. ಅದಕ್ಕೆ ಇದ್ರ ಬಗ್ಗೆ ಏನ್ ಮಾಡ್ಬಾರ್ದು? ಚಿಂತೆಯನ್ನ ಮಾಡಬಾರ್ದು. ಮಾಡ್ತಿದ್ದೀವೋ ಇಲ್ಲ? ಮಾಡ್ತಿದ್ದೀವೋ ಇಲ್ಲ? ಬಹಳಷ್ಟು ಚಿಂತೆಯನ್ನ ಮಾಡ್ತಾ ಇದ್ದೀವಿ. ಆದ್ರೆ ನಾವೀಗ ಏನ್ ಮಾಡ್ಬೇಕು? ಈ ಹುಟ್ಟು ಸಾವಿನ ಚಿಂತೆಯಿಂದ ಸ್ವಯಂವನ್ನ ಮುಕ್ತ ಮಾಡ್ಕೊಳ್ಬೇಕು. ಅಂದ್ರೆ ಏನ್ ತಿಳ್ಕೊಳ್ಬೇಕು? ನಾನು ಆತ್ಮ ಆಗಿದ್ದೇನೆ ಅನ್ನೋ ಮಾತಿನ ಸ್ಮೃತಿಯಲ್ಲಿ ಇದ್ರೆ ನಮಗೆ ಮೃತ್ಯುವಿನ ಭಯ ಆಗೋದಿಲ್ಲ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ವೃದ್ಧ ಆದ ನಂತರ ಅವನ ಶರೀರ ಏನಾಗಿರ್ತದೆ? ಶರೀರ ಯಾವ ಕೆಲ್ಸಕ್ಕೂ ಉಪಯೋಗಕ್ಕೆ ಬರೋದಿಲ್ಲ. ವೃದ್ಧ ಆದಾಗ ಅನೇಕ ರೋಗಗಳು ಬಂದಿರ್ತದೆ. ಅಂತಹ ರೋಗಿ ಶರೀರವನ್ನ ತ್ಯಾಗ ಮಾಡಿ ನಾನು ಪುನಃ ನಿರೋಗಿ ಆದಂತಹ ಮಗುವಿನ ಶರೀರವನ್ನ ಪಡ್ಕೊಳ್ತೀನಿ ಅಂದ್ರೆ ನಮಗೆ ಖುಷಿ ಆಗ್ಬೇಕು, ದುಃಖ ಆಗ್ಬೇಕು? ಖುಷಿ ಆಗ್ಬೇಕು ತಾನೆ. ರೋಗಿ ಶರೀರ ಹೋದ್ರೆ ಏನ್ ಸಿಗ್ತದೆ? ನಿರೋಗಿ ಮಗುವಿನ ಶರೀರ ಸಿಗ್ತದೆ. ಅಂದ್ರೆ ಜನನವನ್ನ ಎಷ್ಟು ಖುಷಿಯಿಂದ ಸ್ವೀಕಾರ ಮಾಡ್ತೀವೋ ಮರಣವನ್ನೂ ಕೂಡ ಏನ್ ಮಾಡ್ಬೇಕು? ಅಷ್ಟೇ ಖುಷಿಯಿಂದ ಸ್ವೀಕಾರ ಮಾಡ್ಬೇಕು. ನಿಮ್ ಮನೆಯಲ್ಲಿ ಒಂದು ಮಗು ಹುಟ್ಟಿದ್ರೆ ಏನ್ ಮಾಡ್ತೀರಾ? ಎಷ್ಟು ಸಂಭ್ರಮವನ್ನ ಆಚರಣೆ ಮಾಡ್ತೀರಾ, ಎಷ್ಟು ಖುಷಿ ಪಡ್ತೀರಾ, ಎಷ್ಟು ಜನರಿಗೆ ಸ್ವೀಟ್ ಅನ್ನ ಹಂಚ್ತೀರಾ. ಅದೇ ಯಾರಾದ್ರೂ ಸತ್ರೆ ಅವಾಗ ಸ್ವೀಟ್ ಹಂಚ್ತೀರಾ? ಆದರೆ ಏನ್ ಸ್ಮೃತಿ ಇರ್ಬೇಕು? ಹಳೆಯ ಶರೀರ ಹೋದ್ರೆ ಪುನಃ ಏನ್ ಸಿಗ್ತದೆ? ಹೊಸ ಮಗುವಿನ ಶರೀರ ಸಿಕ್ಕೇ ಸಿಗ್ತದೆ. ಯಾಕೆಂದ್ರೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ, ಎಂದೂ ಆತ್ಮದ ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ಮೇಲೆ ಈಗ ನಮಗೆ ಪರಮಾತ್ಮ ತಂದೆಯ ಮೂಲಕ ಯಾವ ಜ್ಞಾನ ಸಿಕ್ಕಿದೆ? ನೀವು ಶರೀರ ಅಲ್ಲ, ನೀವೇನಾಗಿದ್ದೀರಾ? ಒಳಗಡೆ ಇರುವಂತಹ ಚೇತನ ಶಕ್ತಿ, ಮಸ್ತಕದ ಮಧ್ಯದಲ್ಲಿ ಇರುವಂತಹ ಅವಿನಾಶಿ ಶಕ್ತಿ ಆತ್ಮ ಆಗಿದ್ದೀರಾ. ಶರೀರದ ಅಂತ್ಯ ಆಗ್ತದೆ, ಆದ್ರೆ ಎಂದೂ ಆತ್ಮದ ಅಂತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಶರೀರದಲ್ಲಿ ಬೆಲೆ ಇರುವಂತದ್ದು ಅವಿನಾಶಿ ಶಕ್ತಿಯಾದ ಆತ್ಮಕ್ಕೆ. ಆದ್ರೆ ಜನ ಬೆಲೆ ಕೊಡ್ತಿರೋದು ಯಾವ್ದಕ್ಕೆ? ಶರೀರಕ್ಕೆ ಬೆಲೆ ಕೊಡ್ತಾ ಇದ್ದಾರೆ. ಒಳಗಡೆ ಇರೋ ಚೇತನ ಶಕ್ತಿಗೆ ಯಾರೂ ಬೆಲೆಯನ್ನ ಕೊಡ್ತಾ ಇಲ್ಲ. ಒಬ್ಬ ವ್ಯಕ್ತಿ ಒಂದು ಹೊಸ ಚಪ್ಪಲನ್ನ ಖರೀದಿ ಮಾಡಿ ಆ ಹೊಸ ಚಪ್ಪಲನ್ನ ಹಾಕೊಂಡು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದ. ಹೋಗ್ಬೇಕಾದ್ರೆ ದಾರಿಯಲ್ಲಿ ಆ ಚಪ್ಪಲ್ ಏನಾಗ್ಬಿಡ್ತು? ಕಿತ್ತೋಯ್ತು. ಅದನ್ನ ಮುಂದೆ ಹಾಕೊಂಡು ಹೋಗ್ಲಿಕ್ಕೆ ಬರ್ತಾ ಇಲ್ಲ. ಹಾಗಂತ ಅಲ್ಲೇ ಬಿಟ್ಟು ಹೋಗ್ಲಿಕ್ಕೆ ಹೊಸದು ಹೇಗ್ ಬಿಟ್ಟು ಹೋಗೋದು? ಎದುರುಗಡೆ ಯಾರ್ದೋ ಒಂದು ಮನೆ ಕಾಣಿಸ್ತು. ಆ ಮನೆ ಮಾಲೀಕನಿಗೆ ಹೇಳ್ತಾನೆ, ಸ್ವಲ್ಪ ಹೊತ್ತು ಈ ಚಪ್ಪಲಿನ ನಿಮ್ ಮನೆ ಬಾಗ್ಲಲ್ಲಿ ಬಿಟ್ಟು ಹೋಗ್ತೀನಿ, ಆಮೇಲೆ ಬಂದು ತಗೊಂಡ್ ಹೋಗ್ತೀನಿ ಅಂತ. ಅವ್ರು ಹೊರಗಡೆ ಬಿಟ್ಟು ಹೋದ್ರೆ ಯಾರಾದ್ರೂ ಎತ್ಕೊಂಡು ಹೋಗ್ತಾರೆ, ಒಳಗಡೆ ಇಟ್ಟು ಹೋಗಿ ಅಂತ ಒಳಗಡೆ ಇಡಿಸ್ತಾರೆ. ಅವನು ಫಂಕ್ಷನ್ಗೆ ಹೋಗ್ತಾನೆ, ನಂತರ ಬಂದ್ ಏನ್ ಮಾಡ್ತಾನೆ? ಆ ಚಪ್ಪಲನ್ನ ತಗೊಂಡ್ ಹೋಗ್ತಾನೆ. ಕೆಲವು ದಿನಗಳ ನಂತರ ಅವನೇನ್ ಚಪ್ಪಲ್ ಹರಿದಿತ್ತು ಆ ವ್ಯಕ್ತಿಯ ಒಬ್ಬ ಸಂಬಂಧಿಗಳು ಸತ್ತೋಗಿರ್ತಾರೆ. ಆ ವ್ಯಕ್ತಿಯ ಅಂತಿಮ ಸಂಸ್ಕಾರಕ್ಕೆ ಇವನು ಹೋಗ್ತಾ ಇರ್ತಾನೆ. ಹೋಗ್ಬೇಕಾದಾಗ ಸುಮ್ನೆ ಹಿಂದೆ ಹೋಗೋ ಬದ್ಲು, ಶವದ ಹಿಂದೆ ಹೋಗೋ ಬದ್ಲು
ಶವವನ್ನೇನ್ ಎತ್ಕೊಳ್ತಾರಲ್ಲ 4 ಜನ, ಅದ್ರಲ್ಲಿ ನಾನು ಒಬ್ಬನಾಗಿ ಶವವನ್ನ ಎತ್ಕೊಂಡ್ರೆ ನನಗೂ ಪುಣ್ಯ ಬರ್ತದೆ ಅನ್ಕೊಂಡ್ ಅವನು ಏನ್ ಮಾಡ್ತಾನೆ, ಆ 4 ಜನರ ಜೊತೆಗೆ ಶವವನ್ನ ಎತ್ಕೊಂಡು ಹೋಗ್ತಾ ಇರ್ತಾನೆ. ಎತ್ಕೊಂಡು ಹೋಗ್ಬೇಕಾದ್ರೆ ದಾರಿಯಲ್ಲಿ ಜೋರಾಗಿ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಎಷ್ಟು ಜೋರಾಗಿ ಮಳೆ ಬರ್ತದೆ ಅಂದ್ರೆ ಶವದ ಹಿಂದೆ ಎಷ್ಟು ಜನ ಇದ್ರಲ್ಲ ಅವರೆಲ್ಲ ಆ ಕಡೆ ಈ ಕಡೆ ಹೋಗ್ಬಿಡ್ತಾರೆ. ಈ 4 ಜನ ಎಲ್ಲಿಗೆ ಹೋಗೋದು? ಶವ ಎತ್ಕೊಂಡಿದ್ದಾರೆ, ಮಳೆ ಬರ್ತಾ ಇದೆ, ಎಲ್ಲಿಗೆ ಹೋಗ್ಬೇಕಂತ ಇವರಿಗೆ ಗೊತ್ತಾಗಲ್ಲ. ಆದ್ರೆ ಈ ವ್ಯಕ್ತಿಗೆ ತಕ್ಷಣ ಎದುರುಗಡೆ ಅದೇ ಮನೆ ಕಾಣಿಸ್ತದೆ. ಯಾವ ಮನೆ? ಒಂದಿನ ಇವ್ರು ಏನ್ ಮಾಡಿದ್ರು, ನನ್ ಚಪ್ಪಲ್ ಇಟ್ಕೊಂಡಿದ್ರು ಅನ್ನೋದು ಕಾಣಿಸ್ತದೆ. ಆ ಮನೆ ಕಾಣಿಸಿದ ತಕ್ಷಣ ಮನೆ ಬಾಗ್ಲು ತೆಗೆದಿತ್ತು, ಆ 4 ಜನರ ಜೊತೆಗೆ ಶವವನ್ನು ತಗೊಂಡು ಅವ್ರ ಮನೆ ಒಳಗಡೆ ಹೋಗ್ಬಿಟ್ಟ. ಯಾಕಂದ್ರೆ ಚಪ್ಪಲ್ ಇಟ್ಕೊಂಡಿದ್ರಲ್ಲ ಅನ್ಕೊಂಡು ಶವ ತಗೊಂಡು ಅವ್ರ ಮನೆ ಒಳಗಡೆ ಹೋದ. ನಿಮ್ ಮನೆಗೆ ಯಾರಾದ್ರೂ ಹಾಗ್ ಬಂದ್ರೆ ಪರವಾಗಿಲ್ಲ ಬನ್ನಿ, ಒಳ್ಳೇದಾಯ್ತು, ಮಳೆ ಹೋಗೋವರೆಗೂ ಕೂತ್ಕೊಳ್ಳಿ ಅಂತೀರಾ? ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಆ ಮನೆ ಮಾಲೀಕ ಏನ್ ಹೇಳ್ದ ಅಂದ್ರೆ, ಮೊದ್ಲು ಇದನ್ನ ತಗೊಂಡು ಹೊರಗಡೆ ಹೋಗಿ, ನೀವು ಬೇಕಾದ್ರೆ ಬನ್ನಿ, ಆದ್ರೆ ಇದನ್ನ ತಗೊಂಡು ಹೊರಗಡೆ ಹೋಗಿ. ಅದೇ ಆ ಮಾಲೀಕ ಏನ್ ಮಾಡಿದ್ದ, ಚಪ್ಪಲ್ ಹರಿದಿರೋದನ್ನ ತಗೊಂಡು ಮನೆ ಬಾಗ್ಲಲ್ಲಿ ಬಿಡ್ಲಿಕ್ಕೆ ಹೋದ್ರೆ ಹೊರಗಡೆ ಬಿಡ್ಬೇಡ, ಯಾರಾದ್ರೂ ಎತ್ಕೊಂಡು ಹೋಗ್ತಾರೆ, ಏನ್ ಮಾಡು, ಒಳಗಡೆ ಬಿಟ್ಟು ಹೋಗು ಅಂದಿದ್ದ. ಅದೇ ಮನೆ ಮಾಲೀಕ ಆ ಚಪ್ಪಲನ್ನ ಹಾಕೊಳ್ತಿರೋ ಒಬ್ಬ ವ್ಯಕ್ತಿಯ ಶರೀರವನ್ನ ನೋಡಿ ಏನ್ ಹೇಳ್ತಾ ಇದ್ದಾನೆ ಇವತ್ತು, ಅದನ್ನ ಒಳಗಡೆ ತರಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆತ್ಮ ಹೋದ ನಂತರ ಈ ಶರೀರಕ್ಕೆ ಹರಿದ ಚಪ್ಪಲ್ಲಿಗಿರುವಷ್ಟು ಬೆಲೆನೂ ಇಲ್ಲ. ಆದ್ರೆ ಎಲ್ಲರೂ ಬೆಲೆ ಕೊಡ್ತಿರೋದು ಯಾವ್ದಕ್ಕೆ? ಆತ್ಮಕ್ಕಲ್ಲ, ಶರೀರಕ್ಕೆ ಬೆಲೆ ಕೊಡ್ತಿದ್ದಾರೆ. ಯಾವ್ದಕ್ ಬೆಲೆ ಕೊಡ್ತಿದ್ದಾರೆ? ಶರೀರಕ್ಕೆ ಬೆಲೆ ಕೊಡ್ತಿದ್ದಾರೆ. ಯಾವುದು ಒಂದು ದಿನ ಸಾಯ್ತದೋ, ಯಾವ ಶರೀರದ ನಾಶ ಆಗ್ತದೋ, ಯಾವ ಶರೀರ ಮಣ್ಣು ಪಾಲಾಗ್ತದೋ ಆ ಶರೀರವನ್ನ ನೋಡಿ ಎಲ್ಲರೂ ಮೋಹಿತರಾಗ್ತಾ ಇದ್ದಾರೆ, ಶರೀರಕ್ಕೆ ಬೆಲೆಯನ್ನ ಕೊಡ್ತಾ ಇದ್ದಾರೆ. ಒಳಗಡೆ ಯಾವುದು ಅವಿನಾಶಿ ಶಕ್ತಿ ಆತ್ಮ ಕೂತ್ಕೊಂಡಿದೇನೋ, ಎಂದು ಯಾವ ಶಕ್ತಿಯ ಅಂತ್ಯ ಆಗೋದಿಲ್ವೋ ಆ ಶಕ್ತಿಗೆ ಯಾರು ಬೆಲೆಯನ್ನ ಕೊಡ್ತಾ ಇಲ್ಲ. ಆಮೇಲೆ ಈಗ ನಾವೇನ್ ಅರ್ಥ ಮಾಡ್ಕೊಳ್ಬೇಕು, ಬೆಲೆ ಇಲ್ಲದೆ ಇರುವಂತಹ ಈ ಶರೀರ ನಾನಲ್ಲ, ಬೆಲೆ ಬಾಳುವಂತಹ ಅವಿನಾಶಿ ಶಕ್ತಿ ಆತ್ಮ ನಾನಾಗಿದ್ದೇನೆ. ಯಾವಾಗ ನಮ್ಮನ್ನ ನಾವು ಆತ್ಮ ಅಂತ ತಿಳ್ಕೊಳ್ತೀವೋ ಆಗ ಏನಾಗ್ತದೆ, ಮೃತ್ಯುವಿನ ಭಯ ನಮಗೆ ಇರೋದಿಲ್ಲ. ಅದ್ರ ಜೊತೆಗೆ ಆತ್ಮ ಅಂತ ತಿಳ್ಕೊಂಡಾಗ ಆತ್ಮದ ಸ್ವಧರ್ಮ ಶಾಂತಿ. ಆತ್ಮ ಅಂತ ತಿಳ್ಕೊಂಡ ತಕ್ಷಣನೇ ನಮಗೆ ಅಪಾರ ಶಾಂತಿಯ ಅನುಭವ ಆಗ್ತದೆ. ಆತ್ಮ ಅಂತ ತಿಳ್ಕೊಂಡ ತಕ್ಷಣ ಸರ್ವ ದುಃಖದಿಂದ ನಾವು ದೂರಾಗಿ ಸುಖಿಗಳಾಗ್ಬಿಡ್ತೀವಿ. ನಮ್ಮನ್ನ ನಾವು ಆತ್ಮ ಅಂತ ತಿಳ್ಕೊಂಡಾಗ ನಾವೇನಾಗಿರ್ತೀವಿ, ಶಕ್ತಿಶಾಲಿ ಆತ್ಮರು ಆಗಿರ್ತೀವಿ. ಆತ್ಮ ಅಂತ ತಿಳ್ಕೊಂಡಾಗ ನಾವು ಸಂಪೂರ್ಣ ಆರೋಗ್ಯವಂತರು ಕೂಡ ಆಗಿರ್ತೀವಿ. ಅಂದ್ಮೇಲೆ ಏನ್ ಅನುಭವ ಮಾಡ್ಬೇಕು, ಯಾರು ನಾನು ಆತ್ಮನಾಗಿದ್ದೇನೆ ಅನ್ನೋ ಅನುಭವವನ್ನ ಮಾಡ್ತಾ ಹೋದ್ರೆ ನಾನು ಕಳ್ಕೊಂಡಿರುವಂತಹ ಸುಖ, ಶಾಂತಿ, ಪ್ರೀತಿ, ಶಕ್ತಿ ಎಲ್ಲವೂ ನನ್ನ ಒಳಗಡೆನೆ ನನಗೆ ಸಿಗ್ತದೆ. ನಾವಿವತ್ತೇನ್ ಮಾಡ್ತಾ ಇದ್ದೀವಿ, ಹೊರಗಡೆ ಹುಡುಕ್ತಾ ಇದ್ದೀವಿ. ಈಗ ಯಾವ್ದಾದ್ರು ಒಂದು ವಸ್ತುವನ್ನ ಮನೆ ಒಳಗಡೆ ಕಳ್ಕೊಂಡು ನೀವ್ ಇಡೀ ಊರ್ ತುಂಬಾ ವಸ್ತು ಹುಡುಕ್ರಿ, ಸಿಗ್ತದ? ಮನೆ ಒಳಗಡೆ ಆ ವಸ್ತು ಇದೆ, ಕಳ್ಕೊಂಡಿರೋದು ಮನೆ ಒಳಗಡೆ, ಹುಡುಕ್ತಾ ಇರೋದು ಊರ್ ಹೊರಗಡೆ ಪೂರ್ತಿ ಹುಡುಕ್ತಾ ಇದ್ದೀರಿ. ಹಾಗೆ ನಾವು ಹೇಳ್ಬೇಕಾದ್ರೆ ಏನ್ ಹೇಳ್ತೀವಿ, ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ನನ್ನ ಮನಸ್ಸಿಗೆ ಖುಷಿ ಇಲ್ಲ, ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಹೇಳ್ತೀವಿ. ನನ್ನ ಮನಸ್ಸಿಗೆ ಸುಖ ಇಲ್ಲ ಅಂತ ಹೇಳ್ತೀವಿ. ಮನಸ್ಸು ಒಳಗಿದೆನೋ ಹೊರಗಿದೆನೋ? ಒಳಗಿದೆ ತಾನೆ. ಮನಸ್ಸು ಒಳಗಡೆ ಇದೆ ಅಂದ್ರೆ ನಾನ್ ಕಳ್ಕೊಂಡ್ರು ಸುಖ, ಶಾಂತಿ, ನೆಮ್ಮದಿಯನ್ನ ನಾನು ಒಳಗಡೆ ಹುಡುಕ್ಬೇಕೋ ಹೊರಗಡೆ ಹುಡುಕ್ಬೇಕು? ಒಳಗಡೆ ಹುಡುಕ್ಬೇಕು. ನಾವೆಲ್ರೂ ಹುಡುಕ್ತಿರೋದಿಲ್ಲ, ಜಗತ್ತಿನ ತುಂಬಾ ಹುಡುಕ್ತಾ ಇದ್ದೀವಿ. ಸುಖಕ್ಕೋಸ್ಕರ, ಶಾಂತಿಗೋಸ್ಕರ, ನೆಮ್ಮದಿಗೋಸ್ಕರ, ಪ್ರೀತಿಗೋಸ್ಕರ ಎಲ್ಲಾ ಕಡೆ ಹುಡುಕ್ತಾ ಇದ್ದೀವಿ. ಹೊರಗಡೆ ಎಲ್ಲೂ ಆ ಸುಖ, ಶಾಂತಿ, ನೆಮ್ಮದಿ, ಪ್ರೀತಿ ಅನ್ನುವಂಥದ್ದು ಇಲ್ಲ. ಅದನ್ನ ಮನಸ್ಸಿನ ಒಳಗಡೆ ಕಳ್ಕೊಂಡಿದ್ದೀವಿ ಅಂದ್ರೆ ಮನಸ್ಸಿನ ಒಳಗಡೆನೆ ಅದನ್ನ ಹುಡುಕಬೇಕು. ಹೇಗ್ ಹುಡುಕೋದು? ಇಷ್ಟು ದಿನ ಏನ್ ವಿಚಾರ ಮಾಡ್ತಾ ಇದ್ವಿ, ನನಗೆ ಯಾವಾಗ್ಲೂ ದುಃಖ 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 ಅನ್ನೋ ವಿಚಾರವನ್ನ ಮಾಡ್ತಾ ಇದ್ವಿ. ಈಗ ಸಂಕಲ್ಪದ ಪರಿವರ್ತನೆ,
ನಾನು ಸ್ವಯಂ ಸುಖ ಸ್ವರೂಪ ಆತ್ಮ, ನನ್ನ ಆಂತರ್ಯದಲ್ಲಿ ಅಪಾರ ಸುಖ ಇದೆ ಅನ್ನೋ ಒಂದು ವಿಚಾರವನ್ನ ಪರಿವರ್ತನೆ ಮಾಡ್ಕೊಂಡ್ರೆ ಒಳಗಡೆ ಏನಾಗ್ತದೆ, ಅಪಾರ ಸುಖದ ಅನುಭವ ಆಗ್ತದೆ. ನಾನು ಸ್ವಯಂ ಶಕ್ತಿ ಸ್ವರೂಪ ಆತ್ಮ ಅಂತ ಹೇಳಿ ಆಂತರ್ಯದಲ್ಲಿ ಸಂಕಲ್ಪವನ್ನ ಮಾಡ್ತಾ ಹೋದ್ರೆ ಮನಸ್ಸಿನಲ್ಲಿ ಅಪಾರ ಶಕ್ತಿ ಜಾಗೃತ ಆಗ್ತದೆ. ನಾನು ಸ್ವಯಂ ಪ್ರೇಮ ಸ್ವರೂಪಾತ್ಮ, ನನ್ನ ಆಂತರ್ಯದಲ್ಲಿ ಅಪಾರ ಪ್ರೀತಿಯ ಗುಣ ಇದೆ ಅಂತ ಅನುಭವ ಮಾಡ್ತಾ ಹೋದ್ರೆ ಅವಾಗ ಯಾರ್ ನಮ್ಮನ್ನ ಪ್ರೀತಿ ಮಾಡ್ಲಿ ಮಾಡದೆ ಇರ್ಲಿ ನಮಗೆ ವ್ಯತ್ಯಾಸ ಆಗೋದಿಲ್ಲ. ಅವಾಗ ಏನಾಗ್ತದೆ, ನಾವೇ ಅನೇಕರಿಗೆ ಪ್ರೀತಿಯನ್ನ ಕೊಡುವಂತವ್ರು ಆಗ್ತೀವಿ. ಯಾಕೆಂದ್ರೆ ಮನಸ್ಸು ಪ್ರೀತಿಯಿಂದ ಸಂಪನ್ನ ಆಗ್ಬಿಡ್ತದೆ. ಅದಕ್ಕೆ ನಮ್ಮನ್ನ ನಾವು ಪ್ರೀತಿ ಮಾಡ್ಕೊಳ್ಬೇಕು, ಆಂತರ್ಯದಲ್ಲಿ ಆ ಪ್ರೀತಿಯನ್ನ ಹುಡುಕ್ಲಿಕ್ಕೆ ಪ್ರಯತ್ನವನ್ನ ಪಡ್ಬೇಕು. ಅದೇ ರೀತಿ ನಾನು ಸ್ವಯಂ ಆನಂದ ಸ್ವರೂಪ ಆತ್ಮ ಅಂತ ಹೇಳಿ ಆಂತರ್ಯದಲ್ಲಿ ನಾವು ಆನಂದದ ಅನುಭವವನ್ನ ಮಾಡ್ತಾ ಹೋದ್ರೆ ಬೇಸರದಿಂದ ಸಂಪೂರ್ಣವಾಗಿ ನಾವು ಮುಕ್ತ ಆಗ್ತೀವಿ. ನಾನು ಆರೋಗ್ಯವಂತ ಆತ್ಮ ಅಂತ ಹೇಳಿ ಅನುಭವವನ್ನ ಮಾಡ್ತಾ ಹೋದ್ರೆ ನಾವೇನಾಗ್ಬಿಡ್ತೀವಿ, ರೋಗದಿಂದ ಮುಕ್ತ ಆಗ್ಬಿಡ್ತೀವಿ. ಅದಕ್ಕೆ ಈ ರೀತಿ ಸ್ವಯಂನ ಆಂತರ್ಯದಲ್ಲೇ ಸುಖ, ಶಾಂತಿ, ಆನಂದ, ಶಕ್ತಿ ಎಲ್ಲವನ್ನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನ ಪಡ್ತಾ ಹೋಗ್ಬೇಕು. ನಾವು ಸಂಪೂರ್ಣವಾಗಿ ಸಂಕಲ್ಪದ ಪ್ರಭಾವ ನಮ್ಮ ಮೇಲೆ ಹೇಗಾಗ್ತದೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಂಡು ಸದಾ ಶುದ್ಧ ಸಂಕಲ್ಪವನ್ನೇ ಮಾಡ್ಬೇಕು, ಪವಿತ್ರವಾದ ಸಂಕಲ್ಪವನ್ನೇ ಮಾಡ್ಬೇಕು. ಯಾಕೆಂದ್ರೆ ನಾವೇನಾಗಿದ್ದೀವಿ, ಚೇತನ ಶಕ್ತಿ ಆತ್ಮ ಆಗಿದ್ದೀವಿ. ಮಸ್ತಕದ ಮಧ್ಯದಲ್ಲಿ ಪ್ರಕಾಶಮಯವಾಗಿ ಹೊಳೆಯುವಂತಹ ಶಕ್ತಿ ಆತ್ಮ ಆಗಿದ್ದೀವಿ. ಅದ್ಭುತ ಶಕ್ತಿಯಾದ ಆತ್ಮದಲ್ಲಿ ಇನ್ನೂ 3 ಶಕ್ತಿ ಇದೆ. ನನ್ನ ಆತ್ಮ ನನ್ನಲ್ಲೇನಿದೆ 3 ಶಕ್ತಿ. ಅದರಲ್ಲಿ ಮೊದಲನೇ ಶಕ್ತಿ ಅಂದ್ರೆ ಮನಸ್ಸು, ಎರಡನೇ ಶಕ್ತಿ ಅಂದ್ರೆ ಬುದ್ಧಿಶಕ್ತಿ, ಮೂರನೇ ಶಕ್ತಿ ಅಂದ್ರೆ ಸಂಸ್ಕಾರ. ಅದರಲ್ಲಿರುವಂತಹ ಮೊದಲನೇ ಶಕ್ತಿಯಾದಂತಹ ಮನಸ್ಸಿನಲ್ಲಿ ನಿರಂತರ ಏನ್ ಮಾಡ್ತಾ ಇರ್ತೀವಿ, ನಾವು ವಿಚಾರವನ್ನ ಮಾಡ್ತಾ ಇರ್ತೀವಿ. ನಾವೇನು ವಿಚಾರ ಮಾಡ್ತಾ ಇದ್ದೀವೋ ಆ ವಿಚಾರದಲ್ಲಿ ಶಾಂತಿಯಿಂದ ಕೂಡಿರುವಂತಹ ವಿಚಾರವನ್ನ ಮಾಡಿದ್ರೆ ಮನಸ್ಸು ಶಾಂತವಾಗಿರ್ತದೆ. ಅಶಾಂತಿಯಿಂದ ಕೂಡಿರುವಂತಹ ವಿಚಾರವನ್ನ ಮಾಡಿದ್ರೆ ಮನಸ್ಸೇನಾಗ್ತದೆ, ಅಶಾಂತ ಆಗ್ತದೆ. ಅದಕ್ಕೆ ಎಂತಹ ವಿಚಾರ ಮಾಡ್ಬೇಕು, ಶಾಂತಿಯಿಂದ ಕೂಡಿರುವಂತಹ ವಿಚಾರವನ್ನ ಮಾಡಿ ಆಂತರ್ಯದಲ್ಲೇ ಶಾಂತಿಯ ಅನುಭವವನ್ನ ಮಾಡ್ತಾ ಹೋಗ್ಬೇಕು. ಅಂತಹ ಶಾಂತಿಯಿಂದ ಕೂಡಿದಂತಹ ವಿಚಾರವನ್ನ ಮಾಡೋದಕ್ಕೆ ಸಂಕಲ್ಪದ ಪ್ರಭಾವ ನಮ್ಮ ಮೇಲೆ ಹೇಗಾಗ್ತದೆ ಅನ್ನೋದನ್ನ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನಿಗೆ 100 ವರ್ಷ ವಯಸ್ಸಾಗಿತ್ತು. 100 ವರ್ಷ ವಯಸ್ಸಾಗಿದ್ರು ಕೂಡ ನೋಡ್ಲಿಕ್ಕೆ ಬಹಳಷ್ಟು ಆರೋಗ್ಯವಂತನಾಗಿದ್ದ. ಯಾವ ಕಾಯಿಲೆನೂ ಇಲ್ಲ. ನೋಡಿದ್ರೆ ಇನ್ನೂ ಅನೇಕ ವರ್ಷಗಳವರೆಗೂ ಹೀಗೆ ಆರಾಮಾಗಿರ್ತಾನೆ ಅನ್ನಿಸುವಷ್ಟೇನಾಗಿದ್ದ, ಆರೋಗ್ಯಶಾಲಿಯಾಗಿದ್ದ, ಶಕ್ತಿಶಾಲಿಯಾಗಿದ್ದ. ಅವನನ್ನ ನೋಡಿ ಅಕ್ಕಪಕ್ಕದ ರಾಜರು ಕೂಡ ವಿಚಾರ ಮಾಡ್ತಾ ಇದ್ರು, ಈ ರಾಜ ಹೇಗೆ ಇಷ್ಟೊಂದು ಆರೋಗ್ಯವಂತ ಆಗಿದ್ದಾನೆ. ಅಕ್ಕಪಕ್ಕದ ರಾಜರಿಗೆ ವಿಚಾರ ನಡೀತು, ಇವನ ಆರೋಗ್ಯದ ರಹಸ್ಯ ಏನು, ಇಷ್ಟೊಂದು ದೀರ್ಘಾಯಸ್ಸಿನ ರಹಸ್ಯ ಏನು ಅನ್ನೋದನ್ನ ತಿಳ್ಕೊಳ್ಬೇಕು ಅನ್ನೋ ವಿಚಾರ ಬೇರೆ ರಾಜರ ಮನಸ್ಸಿನಲ್ಲಿ ಬಂತು. ಅದಕ್ಕೋಸ್ಕರ ಪಕ್ಕದ ರಾಜ್ಯದ ಒಬ್ಬ ರಾಜ ತನ್ನ ಒಬ್ಬ ಸೇವಕನನ್ನ ಈ ರಾಜ್ಯಕ್ಕೆ ಕಳಿಸ್ತಾ, ನೀನು ಹೋಗಿ ರಾಜನ ಹತ್ರ ತನ್ನ ಆರೋಗ್ಯದ ರಹಸ್ಯ ಮತ್ತು ದೀರ್ಘಾಯಸ್ಸಿನ ರಹಸ್ಯ ಏನು ಅಂತ ಕೇಳ್ಕೊಂಡು ಬಾ ಅಂತ. ಆ ಸೇವಕ ಬಂದು ರಾಜನನ್ನ ಕೇಳ್ತಾನೆ, ರಾಜ, ನಿನ್ನ ಆರೋಗ್ಯದ ರಹಸ್ಯ ಏನು, ಇಷ್ಟೊಂದು ಆರೋಗ್ಯವಂತ ಆಗಿರ್ಲಿಕ್ಕೆ ಕಾರಣ ಏನು, ನೀನ್ ಇಷ್ಟೊಂದು ದೀರ್ಘಾಯುಸ್ಸುಳ್ಳಂತಹ ವ್ಯಕ್ತಿ ಆಗ್ಲಿಕ್ಕೆ ಕಾರಣ ಏನು, ತಿಳಿಸು ಅಂತ ಹೇಳಿ ಕೇಳ್ತಾನೆ. ಕೇಳಿದ ನಂತರ ಆ ವ್ಯಕ್ತಿ ಯಾವಾಗ ಸೇವಕ ಕೇಳ್ತಾನೋ ರಾಜನನ್ನ, ರಾಜ ಹೇಳ್ತಾನೆ, ನಾನ್ ನಿನಗೆ ನನ್ನ ಆರೋಗ್ಯ ಮತ್ತು ಆಯಸ್ಸಿನ ರಹಸ್ಯವನ್ನ ಹೇಳ್ತೀನಿ, ಆದ್ರೆ ಇವತ್ತಲ್ಲ. ಯಾವಾಗ ಹೇಳ್ತೀನಿ ಅಂದ್ರೆ, ನಮ್ಮೂರಲ್ಲಿ ಒಂದಿಂತಹ ವೃಕ್ಷ ಇದೆ ಊರ್ ಮಧ್ಯದಲ್ಲಿ. ಆ ವೃಕ್ಷದ ಹತ್ರ ಹೋಗಿ ಕುತ್ಕೋ. ಯಾವತ್ತು ಆ ವೃಕ್ಷದಲ್ಲಿರೋ ಎಲೆಗಳು ಒಣಗ್ತದೋ, ಮರ ಒಣಗಿ ಹೋಗ್ತದೋ, ಮರ ಕೆಳಗಡೆ ಬೀಳ್ತದೋ, ಅವತ್ತು ನೀನ್ ನನ್ನ ಹತ್ರ ಬಾ. ಅವತ್ತೇನ್ ಮಾಡ್ತೀನಿ, ನನ್ನ ಆರೋಗ್ಯದ ರಹಸ್ಯವನ್ನ ಹೇಳ್ತೀನಿ ಅಂತ ರಾಜ ಹೇಳ್ತಾನೆ. ಈ ವ್ಯಕ್ತಿ ಆಯ್ತು ಅಂತ ಆ ವೃಕ್ಷದ ಹತ್ರ ಹೋಗ್ತಾನೆ. ಒಮ್ಮೆ ವೃಕ್ಷವನ್ನ ನೋಡ್ತಾನೆ. ನೋಡಿದ್ರೆ ವೃಕ್ಷ ಎಷ್ಟು ಹಚ್ಚ ಹಸುರಾಗಿರ್ತದೆ ಅಂದ್ರೆ ಆ ವ್ಯಕ್ತಿಗೆ ಅನಿಸ್ತದೆ, ಇನ್ 10 ವರ್ಷ ಆದ್ರೂ ಈ ಮರ ಬೀಳೋದಿಲ್ಲ,
ರಾಜ 10 ವರ್ಷ ಆದ್ರೂ ತನ್ನ ಆರೋಗ್ಯದ ರಹಸ್ಯವನ್ನ ನನಗೆ ಹೇಳೋದಿಲ್ಲ. ನಾನ್ 10 ವರ್ಷ ಆದ್ರೂ ವಾಪಸ್ ನನ್ನ ರಾಜ್ಯಕ್ಕೆ ಹೋಗ್ಲಿಕ್ಕಾಗಲ್ಲ. ಅವನಿಗೆ ಚಿಂತೆ ಸ್ಟಾರ್ಟ್ ಆಯ್ತು. ಮರ ನೋಡಿದ್ರೆ ಬೀಳೋ ಕಂಡೀಷನ್ ಅಲ್ಲಿ ಇಲ್ವೇ ಇಲ್ಲ. ನನಗೆ ಇವ್ನ್ ರಹಸ್ಯ ಹೇಳೋದು ಯಾವಾಗ, ನಾನ್ ವಾಪಸ್ ಹೋಗೋದು ಯಾವಾಗ ಅಂತ ಅದೇ ಮರದ ಕೆಳಗಡೆ ಕುತ್ಕೊಂಡ, ಕಾಯ್ತಾ ಕುತ್ಕೊಂಡ. ಯಾಕೆಂದ್ರೆ ವಾಪಸ್ ಅಂತೂ ಹೋಗಾಗಿಲ್ಲ. ಯಾಕೆಂದ್ರೆ ಅವನ ರಾಜನ ಆಜ್ಞೆ ಏನಂತ, ರಹಸ್ಯವನ್ನ ತಿಳ್ಕೊಂಡೇ ಬರ್ಬೇಕು ಅನ್ನೋದು ರಾಜನ ಆಜ್ಞೆ ಆಗಿತ್ತು. ಅದಕ್ಕೆ ಅಲ್ಲೇ ಕಾಯ್ತಾ ಕುತ್ಕೊಂಡ. 1 ದಿನ 2 ದಿನ 3 ದಿನ ಆ ಮರದ ಕೆಳಗಡೆ ಕುತ್ಕೊಂಡ್ರು. ಆ ವ್ಯಕ್ತಿಯನ್ನ ನೋಡಿ ದಾರಿಯಲ್ಲಿ ಹೋಗ್ತಾ ಇರೋ ಒಬ್ಬೊಬ್ಬ ವ್ಯಕ್ತಿಗಳು ಯಾಕಿಲ್ ಕುತ್ಕೊಂಡಿದ್ದೀಯಾ ಅಂತ ಕೇಳಿಕ್ ಸ್ಟಾರ್ಟ್ ಮಾಡಿದ್ರು. ಇವನ್ ಒಬ್ಬೊಬ್ರಿಗೂ ಹೇಳಿಕ್ ಸ್ಟಾರ್ಟ್ ಮಾಡ್ದ. ರಾಜನ ಆರೋಗ್ಯದ ರಹಸ್ಯ ಕೇಳಿಕ್ ಬಂದಿದ್ದೆ. ರಾಜ ಹೇಳಿದ್ದಾನೆ, ಈ ಮರ ಬಿದ್ದ ಮೇಲೆ ಬಾ, ಅವಾಗ ರಹಸ್ಯ ಹೇಳ್ತೀನಿ ಅಂತ. ಈ ಮರ ಒಣಗೋದ್ ಯಾವಾಗ, ಇದು ಬೀಳೋದ್ ಯಾವಾಗ, ರಾಜ ನನಗೆ ರಹಸ್ಯ ಹೇಳೋದ್ ಯಾವಾಗ ಅಂತ ಕೇಳಿದವರಿಗೆಲ್ಲ ಇವನ್ ಹೇಳ್ತಾನೆ. ಇವನೊಂದ್ 10 ಜನರಿಗೆ ಹೇಳ್ತಾನೆ. ಆ 10 ಜನ ಹೋಗಿ 100 ಜನರಿಗೆ ಹೇಳ್ತಾರೆ. ಈ ರೀತಿ ಇಡೀ ರಾಜ್ಯದಲ್ಲಿ ಏನಾಗ್ಬಿಡ್ತದೆ, ಆ ವಿಚಾರ ಹರಡು ಬಿಡ್ತದೆ. ಎಲ್ಲರೂ ಆ ವೃಕ್ಷದ ಹತ್ರ ಬಂದು ಈ ವ್ಯಕ್ತಿಯನ್ನ ನೋಡ್ತಾರೆ. ಪಾಪ 15 ದಿನ ಆಯ್ತು, ತಿಂಗಳಾಯ್ತು, ಇಲ್ಲೇ ಕುತ್ಕೊಂಡಿದ್ದಾನೆ. ಈ ಮರ ಬೇಗ ಬೀಳಬಾರ್ದ ಅಂತ ಎಲ್ರು ವಿಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. 15 ದಿನ ತಿಂಗಳಾಗ್ತದೆ. ಇವನ್ ಕುತ್ಕೊಂಡಿದ್ದ, ಇದ್ದಕ್ಕಿದ್ದಂತೆ ಮರ ಒಣಗೋಯ್ತು, ಇದ್ದಕ್ಕಿದ್ದಂತೆ ಮರ ಬಿದ್ದೋಯ್ತು. ಖುಷಿ ಆಗ್ಬಿಡ್ತಿ ಇವನಿಗೆ. 10 ವರ್ಷ ಆದ್ರೂ ಬೀಳದೆ ಇರುವಂತಹ ಮರ 1 ತಿಂಗಳಲ್ಲೇ ಬಿತ್ತಲ್ಲ ಅನ್ನೋ ಖುಷಿಗೆ ತಕ್ಷಣ ಓಡೋಡಿ ರಾಜನ ಹತ್ರ ಬರ್ತಾನೆ. ರಾಜನಿಗೆ ಹೇಳ್ತಾನೆ, ರಾಜ ಮರ ಬಿದ್ದೋಯ್ತು, ಮರ ಒಣಗೋಯ್ತು, ಈಗಾದ್ರೂ ನಿನ್ನ ಆರೋಗ್ಯ ಮತ್ತು ದೀರ್ಘಾಯಸ್ಸಿನ ರಹಸ್ಯವನ್ನ ಹೇಳು ಅಂತ ಕೇಳ್ತಾನೆ. ಕೇಳಿದ ತಕ್ಷಣ ರಾಜ ಹೇಳ್ತಾನೆ, ನೀನು ಮರದ ಹತ್ರ ಹೋದಾಗ 1 ತಿಂಗಳಲ್ಲಿ ಆ ಮರ ಬೀಳಬಹುದು ಅಂತ ನಿನಗ್ ವಿಚಾರ ಇತ್ತ ಅಂತ ಕೇಳ್ತಾರೆ. ಕೇಳಿದಾಗ ಇವ್ನು ಹೇಳ್ತಾನೆ, ಇಲ್ಲ, 10 ವರ್ಷ ಆದ್ರೂ ಮರ ಬೀಳಲ್ಲ ಅನ್ನೋ ಹಾಗೆ ಬಹಳಷ್ಟು ಹಚ್ಚ ಹಸುರಾಗಿತ್ತು, ಸಮೃದ್ಧವಾಗಿತ್ತು ಅಂತ. 10 ವರ್ಷ ಆದ್ರೂ ಬೀಳದೆ ಇರುವಂತಹ ಶಕ್ತಿಶಾಲಿ ಆದಂತಹ ಮರ 1 ತಿಂಗಳಲ್ಲಿ ಹೇಗೆ ಬಿತ್ತು ಅಂತ ರಾಜ ಕೇಳ್ತಾನೆ. ಅವಾಗ ಇವನ್ ಹೇಳ್ತಾನೆ, ನನಗ್ ಗೊತ್ತಿಲ್ಲ, ಹೇಗ್ ಬಿತ್ತೋ ನನಗ್ ಗೊತ್ತಿಲ್ಲ. ಆಗ ರಾಜ ಹೇಳ್ತಾನೆ, 10 ವರ್ಷ ಆದ್ರೂ ಇರ್ಬೇಕಾಗಿರೋ ಮರ 1 ವರ್ಷದಲ್ಲಿ ಯಾಕೆ ಬಿತ್ತು ಅಂದ್ರೆ, ನೀನು ಎಲ್ಲಾ ಪ್ರಜೆಗಳಿಗೂ ಹೇಳ್ದೆ ಈ ಮರ ಯಾವಾಗ ಬೀಳ್ತದೋ ಏನು ಅಂತ. ಎಲ್ಲಾ ಪ್ರಜೆಗಳು ಕುತ್ಕೊಂಡು ಏನ್ ಸಂಕಲ್ಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಈ ಮರ ಬೇಗ ಬೀಳಬಾರ್ದು, ಬೇಗ ಬಿದ್ರೆ ರಾಜ ಏನ್ ಮಾಡ್ತಾರೆ, ರಹಸ್ಯವನ್ನ ಹೇಳ್ತಾರೆ, ಈ ವ್ಯಕ್ತಿ ಏನ್ ಮಾಡಬಹುದು, ವಾಪಸ್ ತನ್ನ ರಾಜ್ಯಕ್ಕೆ ಹೋಗ್ಬಹುದು ಅಂತ ಎಲ್ಲಾ ಪ್ರಜೆಗಳು ಸಂಕಲ್ಪ ಮಾಡಿದ್ರು. ಎಲ್ಲಾ ಪ್ರಜೆಗಳ ಸಂಕಲ್ಪದ ವೈಬ್ರೇಷನ್ ಹೋಗಿ ಯಾವ್ದಕ್ಕೆ ತಲುಪ್ತು, ಆ ಮರಕ್ಕೆ ತಲುಪ್ತು. 10 ವರ್ಷ ಇರ್ಬೇಕಾಗಿರೋ ಮರ 1 ವರ್ಷದಲ್ಲಿ ಬಿದ್ದೋಯ್ತು. ಹಾಗೆಯೇ ನನ್ನ ದೀರ್ಘಾಯಸ್ಸಿನ ರಹಸ್ಯ ಏನು, ನನ್ನ ಆರೋಗ್ಯದ ರಹಸ್ಯ ಏನು ಅಂದ್ರೆ, ನನ್ನ ಎಲ್ಲಾ ಪ್ರಜೆಗಳು ನಮ್ ರಾಜ ಬಹಳ ಒಳ್ಳೆಯವನು, ಇವನು ಹೀಗೆ ಆರೋಗ್ಯವಂತ ಆಗಿರ್ಬೇಕು, ನಮ್ ರಾಜ ಬಹಳ ಒಳ್ಳೆಯವನು, ಹೀಗೆ ದೀರ್ಘಾಯಸ್ಸುಳ್ಳವನಾಗಿರ್ಬೇಕು ಅಂತ ಇಡೀ ದಿನ ಕುತ್ಕೊಂಡು ಏನ್ ಮಾಡ್ತಾರೆ, ನನಗೆ ವೈಬ್ರೇಷನ್ ಕಳಿಸ್ತಾರೆ, ಶುದ್ಧ ಸಂಕಲ್ಪವನ್ನ ಮಾಡ್ತಾರೆ. ನಮ್ ರಾಜನ ಆರೋಗ್ಯ ಚೆನ್ನಾಗಿರ್ಬೇಕು, ನಮ್ಮ ರಾಜ್ಯ ದೀರ್ಘಾಯಸ್ಸುಳ್ಳವನಾಗಿರ್ಬೇಕು ಅಂತ ವೈಬ್ರೇಷನ್ ಅನ್ನ ಕಳಿಸ್ತಾರೆ. ಆ ವೈಬ್ರೇಷನ್ ನ ಪ್ರಭಾವ ಯಾರ ಮೇಲೆ ಆಗ್ತಾ ಇದೆ, ನನ್ ಮೇಲೆ ಆಗ್ತಾ ಇರೋ ಕಾರಣ ನನ್ನ ಆರೋಗ್ಯನೂ ಚೆನ್ನಾಗಿದೆ ಮತ್ತು ಆಯಸ್ಸು ಕೂಡ ಏನಾಗಿದೆ, ದೀರ್ಘಾಯಸ್ಸಾಗಿದೆ. ಹಾಗೆ ನಮ್ಮ ಬಗ್ಗೆನೂ ಎಲ್ರೂ ಕುತ್ಕೊಂಡು ಏನ್ ವಿಚಾರ ಮಾಡ್ಬೇಕು, ಇವ್ರ ಆರೋಗ್ಯ ಚೆನ್ನಾಗಿದೆ, ಇವರು ದೀರ್ಘಾಯಸ್ಸುಳ್ಳವರಾಗಿದ್ದಾರೆ, ಇವ್ರ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿದೆ, ಇವ್ರಿಗೇನೂ ಕೊರತೆ ಇಲ್ಲ, ಇವ್ರ ಪರಿವಾರನೂ ಚೆನ್ನಾಗಿದೆ, ಇವ್ರ ಸಂಬಂಧನೂ ಚೆನ್ನಾಗಿದೆ, ಎಲ್ಲಾ ಚೆನ್ನಾಗಿದೆ ಅಂತ ಎಲ್ರೂ ನಿಮ್ಮ ಬಗ್ಗೆ ಸಂಕಲ್ಪ ಮಾಡಿದ್ರೆ ನಿಮ್ ಜೀವನದಲ್ಲಿ ಎಲ್ಲವೂ ಏನಾಗ್ತಾ ಹೋಗ್ತದೆ, ಚೆನ್ನಾಗಾಗ್ತಾ ಹೋಗ್ತದೆ. ಆ ರೀತಿ ಅವರು ಸಂಕಲ್ಪ ಮಾಡ್ಬೇಕು ಅಂದ್ರೆ ಯಾರೇ ಸಿಕ್ಕರು ನೀವೇನ್ ಹೇಳ್ಬೇಕು, ಎಲ್ಲಾ ಚೆನ್ನಾಗಿದೆ, ನನ್ನ ಆರೋಗ್ಯನೂ ಚೆನ್ನಾಗಿದೆ, ನನ್ನ ಸಂಬಂಧಿಗಳೂ ಚೆನ್ನಾಗಿದ್ದಾರೆ, ಸಂಬಂಧನೂ ಚೆನ್ನಾಗಿದೆ, ನನ್ನ ವ್ಯವಹಾರನೂ ಚೆನ್ನಾಗಿದೆ, ನನ್ನ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ನೀವೆಷ್ಟೆಷ್ಟು ನೀವು ಒಳಗಡೆ ಆ ಸಂಕಲ್ಪ ಮಾಡ್ತಿರೋ ಎಲ್ಲಾ ಚೆನ್ನಾಗಿದೆ ಅಂತ, ಮತ್ತು ಎಷ್ಟು ಅನ್ಯರಿಗೆ ಹೇಳ್ತಿರೋ ಎಲ್ಲಾ ಚೆನ್ನಾಗಿದೆ ಅಂತ, ಅಷ್ಟು ಎಲ್ಲರ ವೈಬ್ರೇಷನ್ ಏನಾಗ್ತದೆ, ನಮಗೆ ವಾಪಸ್ ರಿಟರ್ನ್ ಆಗಿ ಬರ್ತದೆ. ಎಲ್ಲರ ವೈಬ್ರೇಷನ್ ಏನ್ ಮಾಡ್ತದೆ, ಸಂಕಲ್ಪದ ವೈಬ್ರೇಷನ್ ಏನಾದ್ರೂ ಕೆಟ್ಟಿದ್ರೂ ಕೂಡ ಅದನ್ನು
ಸರಿಪಡಿಸ್ತದೆ. ಆಗ ನಮ್ಮ ಜೀವನದಲ್ಲಿ ಯಾವುದ್ರಲ್ಲೂ ಸ್ವಲ್ಪ ಕೂಡ ಕೊರತೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಸಂಕಲ್ಪದ ಪ್ರಭಾವ. ಮನಸ್ಸೇನ್ ಮಾಡ್ತಾ ಇದೆ? ಸಂಕಲ್ಪವನ್ನ ಮಾಡ್ತಾ ಇದೆ. ಸಂಕಲ್ಪ ಮಾಡೋದೇ ಯಾರ ಕೆಲಸ? ಮನಸ್ಸಿನ ಕೆಲಸ. ಆತ್ಮದ ಮೊದಲನೇ ಶಕ್ತಿಯಾದಂತಹ ಮನಸ್ಸಿನ ಕೆಲಸ ನಿರಂತರ ಸಂಕಲ್ಪವನ್ನ ಮಾಡೋದು. ಆ ಮನಸ್ಸಿನಲ್ಲಿ ಒಳ್ಳೆ ವಿಚಾರನೂ ನಡೀತದೆ, ಆ ಮನಸ್ಸಿನಲ್ಲಿ ಕೆಟ್ಟ ವಿಚಾರ ಕೂಡ ನಡೀತದೆ. ಒಂದು ವೇಳೆ ಮನಸ್ಸಿನಲ್ಲಿ ಏನು ಒಳ್ಳೆಯ ಮತ್ತು ಕೆಟ್ಟ ವಿಚಾರ ನಡೀತಾ ಇದೆನೋ, ನಾವು ಒಳ್ಳೆಯ ವಿಚಾರಕ್ಕೆ ಪ್ರಭಾವಿತ ಆಗಿ ಆ ಒಳ್ಳೆಯ ವಿಚಾರವನ್ನ ಮನಸ್ಸಿನಲ್ಲಿ ಬಾರಿ ಬಾರಿಗೂ ಮಾಡ್ತಾ ಇದ್ರೆ ನಮಗೆ ಒಳ್ಳೇದಾಗ್ತಾ ಹೋಗ್ತದೆ. ನಾವು ಒಂದ್ ವೇಳೆ ಕೆಟ್ಟ ವಿಚಾರವನ್ನ ಬಾರಿ ಬಾರಿಗೂ ಮಾಡ್ತಾ ಹೋದ್ರೆ ಕೆಟ್ಟದ್ದಾಗ್ತದೆ. ಯಾಕೆಂದ್ರೆ ಎಷ್ಟು ಆ ವಿಚಾರ ಮಾಡ್ತೀವೋ ಅಷ್ಟುದನ್ನ ನಾವೇನ್ ಮಾಡ್ತೀವಿ? ಆಕರ್ಷಣೆ ಮಾಡ್ತೀವಿ. ಆಕರ್ಷಣೆ ಮಾಡಿದಂತೆ ಅದೇ ರೀತಿ ನಮ್ ಜೀವನದಲ್ಲಿ ಆಗ್ತಾ ಹೋಗ್ತದೆ. ಅದಕ್ಕೆ ಎಂತಹ ಸಂಕಲ್ಪ? ಒಳ್ಳೆಯ ಸಂಕಲ್ಪವನ್ನೇ ಮಾಡಬೇಕು, ಶುದ್ಧ ಸಂಕಲ್ಪವನ್ನ ಮಾಡ್ತಾ ಹೋಗ್ಬೇಕು. ಇದು ಆತ್ಮದ ಮೊದಲನೇ ಶಕ್ತಿಯಾದ ಮನಸ್ಸಿನ ಕೆಲಸ, ವಿಚಾರವನ್ನ ಮಾಡೋದು. ಹೇಗೆ ಸಮುದ್ರದಲ್ಲಿ ಸದಾ ಅಲೆಗಳು ಉತ್ಪನ್ನ ಆಗ್ತಾ ಇರ್ತದೋ ಹಾಗೆ ಸದಾ ಮನುಷ್ಯನ ಮನಸ್ಸಿನಲ್ಲಿ ವಿಚಾರಗಳು ಉತ್ಪನ್ನ ಆಗ್ತಾನೇ ಇರ್ತದೆ. ಈ ವಿಚಾರಗಳನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕೇವಲ ಏನ್ ಮಾಡ್ಕೊಳ್ಬೇಕು? ವಿಚಾರದ ಪರಿವರ್ತನೆಯನ್ನ ಮಾಡ್ಕೊಳ್ಬೇಕು. ಮೆಡಿಟೇಷನ್, ರಾಜಯೋಗ ಅಂದ್ರೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಏನು ರಾಜಯೋಗವನ್ನ ಕಲಿಸ್ತಾ ಇದ್ದಾರೋ. ಗೀತೆಯಲ್ಲಿ ನೀವೆಲ್ರೂ ಕೇಳಿದ್ದೀರಾ, ಅರ್ಜುನ ನಿನಗೆ ನಾನು ಈ ರಾಜಯೋಗವನ್ನ ಕಲಿಸ್ತೀನಿ. ಯಾಕೆಂದ್ರೆ ಈ ಯೋಗ ಗೃಹಸ್ಥಿಗಳಿಗೋಸ್ಕರ ಆಗಿದೆ. ಗೀತೆಯಲ್ಲಿ ಪರಮಾತ್ಮ ಹೇಳಿಕೊಟ್ಟಂತಹ ಯೋಗ ಸನ್ಯಾಸಿಗಳಿಗೋಸ್ಕರ ಅಲ್ಲ. ಯಾರಿಗೋಸ್ಕರ? ಗೃಹಸ್ಥಿಗೋಸ್ಕರ. ಅರ್ಜುನ ಗೃಹಸ್ಥಿ ಆಗಿದ್ರು, ಸನ್ಯಾಸಿ ಆಗಿದ್ರು. ಗೃಹಸ್ಥಿ ತಾನೆ. ಅರ್ಜುನನಿಗೂ ಮಕ್ಕಳಿದ್ರು, ಪತ್ನಿ ಇದ್ರು, ಪರಿವಾರ ಇತ್ತು ಅಂದ್ರೆ ಗೃಹಸ್ಥಿ. ಗೃಹಸ್ಥಿ ಆದಂತಹ ಅರ್ಜುನನಿಗೆ ಯೋಗವನ್ನ ಕಲಿಸಿದ್ರು. ಯಾವ ಯೋಗವನ್ನ? ರಾಜಯೋಗವನ್ನ. ಯಾಕೆಂದ್ರೆ ರಾಜಯೋಗದ ಅಭ್ಯಾಸವನ್ನ ಗೃಹಸ್ಥಿಗಳೇ ಮಾಡ್ಲಿಕ್ಕೆ ಸಾಧ್ಯ. ಗೃಹಸ್ಥಿಗಳಿಗೋಸ್ಕರನೇ ಈ ಯೋಗ ಇರುವಂತದ್ದು ಅಂದ್ಮೇಲೆ ಅದೇ ರಾಜಯೋಗವನ್ನ ಗೃಹಸ್ಥದಲ್ಲಿರುವಂತಹ ನಿಮ್ಮೆಲ್ರಿಗೂ ಯಾರು ಕಲಿಸ್ತಾ ಇದ್ದಾರೆ? ಗೀತೆಯಲ್ಲಿ ಈಗ ಪುನಃ ಪರಮಾತ್ಮ ತಂದೆ ಕಲಿಸ್ತಾ ಇದ್ದಾರೆ. ಈ ರಾಜಯೋಗ ಅಭ್ಯಾಸವನ್ನ ನೀವು ಮಾಡಿದ್ರೆ, ಯಾವ ಯೋಗವನ್ನ ಅರ್ಜುನನಿಗೆ ಪರಮಾತ್ಮ ಕಲಿಸಿದ್ರು ಅದೇ ರಾಜಯೋಗದ ಅಭ್ಯಾಸವನ್ನ ನೀವು ಮಾಡಿದ್ರೆ ಏನಾಗ್ತದೆ? ಒಂದನೇದಾಗಿ ಮನಸ್ಸು ಶಾಂತ ಆಗ್ತದೆ, ಎರಡನೇದಾಗಿ ಸಂಕಲ್ಪಗಳ ಪರಿವರ್ತನೆ. ರಾಜಯೋಗ ಅಥವಾ ಮೆಡಿಟೇಷನ್ ಅಲ್ಲಿ ಮೊದಲನೇ ಸ್ಟೆಪ್ ಏನು? ರಾಜಯೋಗದ ಅಭ್ಯಾಸದಲ್ಲಿ ಮೊದಲನೇ ಸ್ಟೆಪ್ ಏನು? ಈ 1 ತಿಂಗಳಲ್ಲಿ ನೀವೇನ್ ಮಾಡ್ತೀರ? ಸಂಪೂರ್ಣವಾಗಿ ಯೋಗವನ್ನ ಕಲಿತೀರ, ರಾಜಯೋಗವನ್ನ. ಅದು ಯಾರಿಗೋಸ್ಕರ? ಗೃಹಸ್ಥಿಗಳಿಗೋಸ್ಕರ. ನಿಮ್ಮಲ್ಲಿ ಯಾರೆಲ್ಲ ಜ್ಞಾನ ಕೇಳಿಕ್ ಬರ್ತಾ ಇದ್ದೀರೋ, ಈಗ ಪ್ರವಚನವನ್ನ ಕೇಳಿಕ್ ಬರ್ತಾ ಇದ್ದೀರೋ, ಈ ರೀತಿ ವಿಚಾರವನ್ನ ಮಾಡಬೇಡಿ. ಈ ಅಕ್ಕಂದಿರು ಸನ್ಯಾಸಿಗಳು ಇವರು ಕಲಿಸುವಂತಹ ಯೋಗ ಮಾಡಿದ್ರೆ ನಾವು ಎಲ್ಲಿ ಇವ್ರಂಗೆ ಆಗ್ಬಿಡ್ತೀವೋ, ಇವ್ರ ಹತ್ರನೇ ಹೋಗ್ಬೇಕಾಗ್ತದೋ ಅಂತ ವಿಚಾರ ಮಾಡ್ಬೇಡಿ. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಕಲಿಸ್ತಾ ಇರೋ ಯೋಗನೇ ಯಾರಿಗೋಸ್ಕರ? ಗೃಹಸ್ಥಿಗಳಿಗೋಸ್ಕರ. ಗೃಹಸ್ಥದಲ್ಲೇ ಇದ್ದು, ಮನೆಯಲ್ಲೇ ಇದ್ದು, ಪರಿವಾರದವರ ಜೊತೆಗಿದ್ದು ಸದಾ ಸುಖಿಗಳಾಗಿ ಇರೋದು ಹೇಗೆ, ಶಾಂತಿಯಿಂದ ಇರೋದು ಹೇಗೆ, ಆ ಸುಖ ಶಾಂತಿಗೋಸ್ಕರ ಪರಮಾತ್ಮ ಏನ್ ಮಾಡ್ತಾರೆ? ಯೋಗವನ್ನ ಕಲಿಸ್ತಾರೆ. ಆ ಯೋಗನೇ ರಾಜಯೋಗ ಆಗಿದೆ. ಅದರಲ್ಲಿ ಮೊದಲನೇ ಸ್ಟೆಪ್ ಯಾವುದು? ಯೋಗದಲ್ಲಿ ಸಂಕಲ್ಪಗಳ ಪರಿವರ್ತನೆ. ಮೆಡಿಟೇಷನ್ ನ ಮೊದಲನೇ ಸ್ಟೆಪ್ ಅಂದ್ರೆ ಮೊದಲನೇ ಪ್ರಕಾರದ ಯೋಗ ಅಂದ್ರೆ ನಕಾರಾತ್ಮಕ ಸಂಕಲ್ಪವನ್ನ ಸಕಾರಾತ್ಮಕ ಸಂಕಲ್ಪದಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋದೆ ಮೊದಲನೇ ಪ್ರಕಾರದ ಯೋಗ ಆಗಿದೆ. ಅದಕ್ಕೆ ಈ ದಿನ ನಾವೆಲ್ಲರೂ ಏನ್ ಕಲ್ತಿದ್ದೀವಿ? ಒಳ್ಳೇದಾಗ್ತಾ ಇದೆ, ಒಳ್ಳೇದಾಗ್ತದೆ ಅಂದ್ರೆ ಎಲ್ಲವೂ ಚೆನ್ನಾಗಿದೆ, ನನ್ನ ಆರೋಗ್ಯನೂ ಚೆನ್ನಾಗಿದೆ, ನನಗೆ ಶಾಂತಿ ಇದೆ, ನನ್ನ ಪರಿವಾರದವರು ಒಳ್ಳೆಯವರು, ಎಲ್ಲವೂ ಚೆನ್ನಾಗಿದೆ ಚೆನ್ನಾಗಿದೆ ಅನ್ನೋದನ್ನ ಮಾಡ್ತಾ ಹೋದ್ರೆ ಏನಾಗ್ಬಿಡ್ತೀವಿ? ಆರೋಗ್ಯವಂತರು ಆಗ್ತೀವಿ, ಶಕ್ತಿಶಾಲಿಗಳು ಆಗ್ತೀವಿ, ಸುಖಿಗಳು ಕೂಡ ಆಗ್ತೀವಿ. ಇದು ಮನಸ್ಸಿನ ಕೆಲಸ, ಸಂಕಲ್ಪದ ಪರಿವರ್ತನೆಯನ್ನ ಮಾಡ್ಕೊಳ್ಳೋದು. ಈ ದಿನ ನಾವು ಅದನ್ನ ಅಭ್ಯಾಸ ಮಾಡೋಣ. ನಾಳೆ ದಿನ ನನ್ನ ಬುದ್ಧಿ ಶಕ್ತಿಯನ್ನ ಜಾಗೃತ ಮಾಡ್ಕೊಂಡು, ಇವತ್ತೇನು ನನ್ನ ಬುದ್ಧಿ ಸರಿಯಾಗಿ ನಿರ್ಣಯವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ನಾವ್ ಹೇಳ್ತೀವಿ,
ಆ ಪರಮಾತ್ಮ ಗೀತೆಯಲ್ಲಿ ನಮಗೆ ಹೇಗೆ ದಿವ್ಯ ಬುದ್ಧಿಯನ್ನ ಕೊಡ್ತಾರೆ. ಅರ್ಜುನನಿಗೆ ಏನ್ ಕೊಟ್ರು? ದಿವ್ಯ ಬುದ್ಧಿಯನ್ನ ಕೊಟ್ರು, ಸರಿಯಾಗಿ ನಿರ್ಣಯವನ್ನ ತೆಗೆದುಕೊಳ್ಳೋ ಶಕ್ತಿಯನ್ನ ಕೊಟ್ರು. ಅಂತಹ ದಿವ್ಯ ಬುದ್ಧಿಯನ್ನ ಪಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ನಾಳೆ ದಿನ ಗೀತೆಯಲ್ಲಿ ಪರಮಾತ್ಮ ನಮಗೆ ಬುದ್ಧಿ ಶಕ್ತಿಯ ಬಗ್ಗೆ ಏನ್ ತಿಳಿಸಿದ್ದಾರೆ ಮತ್ತು ನಮ್ಮ ಸಂಸ್ಕಾರವನ್ನ ಪರಿವರ್ತನೆ ಮಾಡಿಕೊಂಡು ಸಂಸಾರವನ್ನ ಸುಂದರ ಸಂಸಾರವನ್ನಾಗಿ ಹೇಗ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಗೀತೆಯಲ್ಲಿ ಪರಮಾತ್ಮ ಏನ್ ತಿಳಿಸಿದ್ದಾರೆ ಮತ್ತು ಪರಮಾತ್ಮನ ಸ್ವಸ್ವರೂಪದ ಬಗ್ಗೆ ಗೀತೆಯಲ್ಲಿ ಪರಮಾತ್ಮ ಏನ್ ತಿಳಿಸಿದ್ದಾರೆ ಅನ್ನೋದನ್ನ ನಾಳೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡೋಣ. ನಿನ್ನೆ ದಿನ ನಾವು ಗೀತೆಯಲ್ಲಿ ಪರಮಾತ್ಮ ಆತ್ಮದ ಸ್ವಧರ್ಮ ಮತ್ತು ಪರಧರ್ಮದ ಬಗ್ಗೆ ಏನನ್ನ ತಿಳಿಸಿದ್ದಾರೆ ಅಂತ ಹೇಳಿ ಕೇಳ್ತಾ ಇದ್ವಿ. ಶ್ರೇಯಾನ್ ಸ್ವಧರ್ಮೇ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮಾತ್ ಭಯಾವಹ. ಅಂದ್ರೆ ಯಾವ ವ್ಯಕ್ತಿ ಸ್ವಧರ್ಮದಲ್ಲಿ ಸ್ಥಿತ ಆಗಿದ್ದಾರೋ ಅವರು ಬದುಕಿರ್ಬೇಕಾದ್ರೂ ಬಹಳಷ್ಟು ಸುಖಿಗಳಾಗಿ ಶಾಂತಿಯಿಂದ ಜೀವನವನ್ನ ನಡೆಸ್ತಾರೆ. ಅವರಿಗೆ ಮೃತ್ಯು ಬಂದ್ರೂ ಕೂಡ ಆ ಮೃತ್ಯು ಕೂಡ ಸುಖಕರವಾಗಿರುತ್ತದೆ. ಯಾರು ಪರಧರ್ಮಕ್ಕೆ ವಶ ಆಗ್ತಾರೋ ಅವರು ಬದುಕಿರ್ಬೇಕಾದ್ರೂ ದುಃಖಿಗಳಾಗಿರ್ತಾರೆ, ಅಶಾಂತ ಆತ್ಮರಾಗಿರ್ತಾರೆ. ಅವರಿಗೆ ಮೃತ್ಯು ಬಂದ್ರೂ ಕೂಡ ಆ ಮೃತ್ಯು ಕೂಡ ಬಹಳಷ್ಟು ಭಯಾನಕವಾಗಿರುತ್ತದೆ. ನಿನ್ನೆ ದಿನ ನಾವು ಆತ್ಮದ ಸ್ವಧರ್ಮ ಯಾವುದು, ಆತ್ಮದ ಪರಧರ್ಮ ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಆತ್ಮದ ಸ್ವಧರ್ಮ ಶಾಂತಿ, ಪರಧರ್ಮ ಕ್ರೋಧ. ಆತ್ಮದ ಸ್ವಧರ್ಮ ಪವಿತ್ರತೆ ಅಂದ್ರೆ ಶುದ್ಧತೆ, ಪರಧರ್ಮ ಅಪವಿತ್ರತೆ ಅಂದ್ರೆ ಅಶುದ್ಧತೆ. ಇವತ್ತು ನಮ್ಮ ಚಿಂತೆಗೆ ಕಾರಣ, ನಮ್ಮ ಅಶಾಂತಿಗೆ ಕಾರಣ ಏನು ಅಂದ್ರೆ ಮನಸ್ಸು ಅಶುದ್ಧವಾಗಿದೆ. ಯಾಕೆಂದ್ರೆ ಮನಸ್ಸಿನಲ್ಲಿ ಎಂತಹ ವಿಚಾರ ನಡೀತಾ ಇದೆ? ಶುದ್ಧವಾದ ವಿಚಾರಗಳು ನಡೀತಾ ಇದೆನೋ ಅಥವಾ ಕೆಟ್ಟ ವಿಚಾರಗಳು ನಡೀತಾ ಇದೆ? ಎಂತಹ ವಿಚಾರ ಜಾಸ್ತಿ ನಡೀತಾ ಇದೆ? ಎಷ್ಟು ಶುದ್ಧವಾದ ಮತ್ತು ಪವಿತ್ರವಾದ ವಿಚಾರ ಮನಸ್ಸಿನಲ್ಲಿ ನಡೀತದೋ ಅಷ್ಟು ಮನಸ್ಸೇನಾಗಿರ್ತದೆ? ಶಾಂತವಾಗಿರ್ತದೆ. ಇವತ್ತು ನಮ್ಮ ಮನಸ್ಸು ಶಾಂತವಾಗಿಲ್ಲ, ಮನಸ್ಸಿಗೆ ಶಾಂತಿ ಇಲ್ಲ ಅಂದ್ರೆ ಅದರ ಅರ್ಥ ಮನಸ್ಸಿನಲ್ಲಿ ಎಂತಹ ವಿಚಾರ ನಡೀತಾ ಇದೆ? ಅಲ್ಲ ಸಲ್ಲದ ವ್ಯರ್ಥ ವಿಚಾರಗಳು, ಕಳೆದು ಹೋದ ಘಟನೆಯ ಬಗ್ಗೆ ವಿಚಾರಗಳು ನಡೀತಾ ಇದೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು? ಮೊದಲು ಮನಸ್ಸನ್ನ ಶುದ್ಧ ಮಾಡ್ಕೊಳ್ಬೇಕು. ನೀವೆಲ್ರೂ ಏನ್ ಮಾಡ್ತೀರಾ? ಮನೆಯನ್ನ ಶುದ್ಧ ಮಾಡ್ತೀರಾ? ಪ್ರತಿದಿನ ಮನೆಯನ್ನ ಕ್ಲೀನ್ ಮಾಡ್ತೀರಾ ತಾನೆ? ಗುಡಿಸ್ತೀರಾ, ಒರೆಸ್ತೀರಾ, ಮನೆಯನ್ನ ಕ್ಲೀನ್ ಆಗಿ ಇಟ್ಕೊಳ್ತೀರಾ. ಪ್ರತಿದಿನ ಮನೆಯನ್ನ ಕ್ಲೀನ್ ಆಗಿ ಇಟ್ಕೊಳ್ತಿರುವಂತಹ ನಾವು, ಮನೆಯನ್ನ ಸ್ವಚ್ಛಗೊಳಿಸ್ತಿರುವಂತಹ ನಾವು ಪ್ರತಿದಿನ ಮನಸ್ಸನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವ? ಮನಸ್ಸನ್ನ ಕ್ಲೀನ್ ಮಾಡ್ಕೊಳಿಕ್ ನಮ್ಮ ಹತ್ರ ಟೈಮ್ ಇದೆನಾ? ಯಾವತ್ತಾದ್ರೂ ಒಂದು ದಿನ ಮನಸ್ಸನ್ನ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? ನಾವೇನ್ ಮಾಡ್ತಾ ಇಲ್ಲ. ಮನೆಯನ್ನ ಕ್ಲೀನ್ ಮಾಡ್ತೀವಿ, ಬೆಳಗ್ಗೆ ಸಂಜೆ ಮನೆಯನ್ನ ಗುಡಿಸ್ತೀರಾ, ಒರೆಸ್ತೀರಾ, ಮನೆಯನ್ನ ಕ್ಲೀನ್ ಆಗಿ ಇಟ್ಕೊಳ್ತೀರಾ. ಆದ್ರೆ ಏನ್ ಮಾಡ್ತಾ ಇಲ್ಲ? ಮನಸ್ಸನ್ನ ಕ್ಲೀನ್ ಆಗಿ ಇಟ್ಕೊಳ್ತಾ ಇಲ್ಲ. ಎಲ್ಲಿಯವರೆಗೂ ಮನಸ್ಸನ್ನ ಕ್ಲೀನ್ ಮಾಡ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಶಾಂತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಪ್ರತಿದಿನ ಏನ್ ಮಾಡ್ಬೇಕು? ಮನಸ್ಸನ್ನು ಕೂಡ ನಾವು ಶುದ್ಧಗೊಳಿಸ್ಕೊಳ್ಬೇಕು. ಮನೆಯನ್ನೇನೋ ಏನ್ ಮಾಡ್ತೀರ? ಕಸ ಗುಡಿಸಿ ಒರೆಸಿ ಶುದ್ಧ ಮಾಡ್ಕೊಳ್ತೀರ. ಹಾಗಿದ್ರೆ ಮನಸ್ಸನ್ನ ಶುದ್ಧ ಮಾಡ್ಕೊಳ್ಳೋದು ಹೇಗೆ? ಏನ್ ಮಾಡಿದ್ರೆ ಮನಸ್ಸು ಶುದ್ಧ ಆಗ್ತದೆ, ಏನ್ ಮಾಡಿದ್ರೆ ಮನಸ್ಸು ಪವಿತ್ರ ಆಗ್ತದೆ ಅನ್ನೋದ್ರ ಬಗ್ಗೆ ಮೊದ್ಲು ನಮಗೆ ಗೊತ್ತಿರ್ಬೇಕು. ಮನಸ್ಸನ್ನ ಶುದ್ಧ ಮಾಡ್ಕೊಳ್ಬೇಕು ಅಥವಾ ಮನಸ್ಸನ್ನ ಪವಿತ್ರ ಅಂದ್ರೆ ಮನಸ್ಸಿನಲ್ಲಿ ಇರುವಂತಹ ಎಲ್ಲಾ ಚಿಂತೆಗಳನ್ನ ಏನ್ ಮಾಡ್ಬೇಕು? ತೆಗೆದುಹಾಕ್ಬೇಕು. ಎಲ್ಲಾ ಚಿಂತೆಗಳನ್ನ ತೆಗೆದುಹಾಕ್ಬೇಕು. ಮತ್ತು ಯಾರಾದ್ರೂ ಮನಸ್ಸಿನಲ್ಲಿ
ವ್ಯರ್ಥವಾದ ಮಾತನ್ನ ತುಂಬಲಿಕ್ಕೆ ಪ್ರಯತ್ನ ಪಟ್ರೆ, ನಮ್ಮ ಮನಸ್ಸಿನಲ್ಲಿ ಯಾರಾದ್ರೂ ಅಲ್ಲ ಸಲ್ಲದ ವ್ಯರ್ಥ ಮಾತನ್ನ ತುಂಬಲಿಕ್ಕೆ ಪ್ರಯತ್ನ ಪಟ್ರೆ ನಾವೇನ್ ಮಾಡಬಾರದು? ಆ ಶುದ್ಧವಾದ ಅಲ್ಲ ಸಲ್ಲದ ಮಾತನ್ನ ಮನಸ್ಸಿನಲ್ಲಿ ತುಂಬಿಕೊಳ್ಬಾರ್ದು. ನಾವೇನ್ ಮಾಡ್ತಾ ಇದ್ದೀವಿ? ಪ್ರತಿದಿನ ಮನಸ್ಸಿನಲ್ಲಿ ವ್ಯರ್ಥ ಮಾತನ್ನ, ಬೇಡವಾದ ಮಾತನ್ನ ತುಂಬಿಕೊಳ್ತಾನೆ ಇದ್ದೀವಿ. ಅದಕ್ಕೆ ಮನಸ್ಸೇನಾಗ್ತಾ ಇದೆ? ಅಶಾಂತ ಆಗ್ತಾ ಇದೆ. ಯಾರಾದ್ರೂ ನಿಮ್ಮ ಪಕ್ಕದ ಮನೆಯವರು ಅವರ ಮನೆಯನ್ನ ಕ್ಲೀನ್ ಮಾಡಿ ಅವರ ಮನೆಯ ಕಸವನ್ನ ತಂದು ನಿಮ್ಮ ಮನೆ ಒಳಗಡೆ ಹಾಕಿದ್ರೆ, ಪಾಪ ಪಕ್ಕದ ಮನೆಯವರಲ್ಲ, ಇರ್ಲಿ ಬಿಡಿ, ನಮ್ ಪಕ್ಕದ ಮನೆಯವ್ರು ತಾನೆ, ಅವ್ರ ಮನೆ ಕಸ ನಮ್ಮ ಮನೆ ಒಳಗ್ ಹಾಕಿದ್ದಾರೆ, ಇರ್ಲಿ ಬಿಡಿ ಪರವಾಗಿಲ್ಲ ಅಂತ ಹೇಳ್ತೀರಾ? ಏನ್ ಹೇಳ್ತೀರಾ? ಇರ್ಲಿ ಪರವಾಗಿಲ್ಲ ಅಂತ ಹೇಳ್ತೀರಾ? ಏನ್ ಮಾಡ್ತೀರಾ? ತಕ್ಷಣ ಅವ್ರ ಜೊತೆಗೆ ಜಗಳ ಮಾಡ್ತೀರ ತಾನೆ? ಹೇಗ್ ಕಸ ಹಾಕಿದ್ದೀರೋ ಹಾಗೇನ್ ಮಾಡಿ, ಕ್ಲೀನ್ ಮಾಡಿ ತಗೊಂಡ್ ಹೋಗಿ ಅಂತ ಹೇಳ್ತೀರಾ. ನೀವೇ ಬರ್ಬೇಕು, ಕ್ಲೀನ್ ಮಾಡ್ಬೇಕು, ವಾಪಸ್ ಆ ಕಸವನ್ನ ತೆಗೆದ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀರಿ. ಯಾರಾದ್ರೂ ಮನೆಯಲ್ಲಿ ಕಸ ಹಾಕಿದ್ರೆ ನಾವು ಸಹನೆ ಮಾಡಲ್ಲ. ಆದ್ರೆ ಪ್ರತಿದಿನ ಅನೇಕ ವ್ಯಕ್ತಿಗಳು ಬಹಳಷ್ಟು ಕಸವನ್ನ ಎಲ್ಲಿ ಹಾಕ್ತಾ ಇದ್ದಾರೆ? ಮನಸ್ಸಿನಲ್ಲಿ ಹಾಕ್ತಾನೆ ಇದ್ದಾರೆ. ಇಡೀ ದಿನ ಯಾರೇ ಸಿಕ್ರು ಅವ್ರೇನ್ ಮಾಡ್ತಾರೆ? ನಿಮಗ್ ಗೊತ್ತಾ, ಅವ್ರು ಹೀಗಿದ್ದಾರೆ, ಇವ್ರು ಹೀಗಿದ್ದಾರೆ, ನಿಮ್ ಮನೆಯವ್ರು ಈ ರೀತಿ ಅಂದ್ರು, ಆ ರೀತಿ ಅಂದ್ರು, ನಿಮ್ ಸಂಬಂಧಿಗಳು ನಿಮ್ ಬಗ್ಗೆ ಈ ರೀತಿ ಮಾತಾಡಿದ್ರು ಅನ್ನೋ ಅನೇಕ ಬೇಡವಾದಂತಹ ಕೆಟ್ಟ ವಿಚಾರ ಅನ್ನೋ ಕಸವನ್ನ ನಮ್ಮ ಮನಸ್ಸಿನಲ್ಲಿ ಹಾಕ್ತಾ ಇದ್ದಾರೆ. ನಾವೇನ್ ಮಾಡ್ತಾ ಇದ್ದೀವಿ? ಹೇಗೆ ಮನೆಯಲ್ಲಿ ಕಸ ಹಾಕಿದ ತಕ್ಷಣ ಕ್ಲೀನ್ ಮಾಡಿ ತಗೊಂಡ್ ಹೋಗಿ ಅಂತ ಹೇಳಿದ್ವು, ಆ ರೀತಿ ಮನಸ್ಸಿನಲ್ಲಿ ಕಸವನ್ನ ಹಾಕಿದಾಗ ಕ್ಲೀನ್ ಮಾಡಿ ತಗೊಂಡ್ ಹೋಗಿ ಅಂತ ಹೇಳ್ತಿರೋ ಅಥವಾ ಹಾಕಿಸ್ಕೊಳ್ತೀರ? ಏನ್ ಮಾಡ್ತೀರ? ಬಹಳ ಪ್ರೀತಿಯಿಂದ ಕೇಳ್ತೀರ. ಯಾರಾದ್ರೂ ಒಳ್ಳೆ ಮಾತಾಡಿದ್ರೆ ಅಷ್ಟೊಂದು ಪ್ರೀತಿಯಿಂದ ಕೇಳಲ್ಲ. ನಿಮ್ ಬಗ್ಗೆ ಯಾರೋ ಒಳ್ಳೆಯ ವಿಚಾರವನ್ನ ಮಾತಾಡ್ತಿರ್ತಾರೆ, ಆ ಒಳ್ಳೆಯ ವಿಚಾರದ ಕಡೆ ನಿಮಗೆ ಅಷ್ಟೊಂದು ಗಮನ ಇರೋದಿಲ್ಲ. ಒಂದು ವೇಳೆ ಯಾರಾದ್ರೂ ನಿಮ್ಮ ಬಗ್ಗೆ ಕೆಟ್ಟದ್ದನ್ನ ಮಾತಾಡ್ತಿದ್ರು ಅಂದ್ರೆ ಕಿವಿಯೆಲ್ಲ ಎಲ್ಲಿರ್ತದೆ? ಅವ್ರು ಮಾತಾಡುವಂತಹ ಕೆಟ್ಟ ಮಾತಿನ ಬಗ್ಗೆ, ವ್ಯರ್ಥ ಮಾತಿನ ಕಡೆ ನಿಮ್ಮ ಕಿವಿ ಇರ್ತದೆ. ಬೇಡವಾದ ಮಾತನ್ನ ಕೇಳಿಸ್ಕೊಳ್ತೀವಿ. ಕೇಳಿಸ್ಕೊಂಡ್ಮೇಲೆ ಯಾರಿಗ್ ದುಃಖ ಆಗ್ತದೆ? ಬೇಡವಾದಂತಹ ಮಾತನ್ನ ಕೇಳಿಸ್ಕೊಂಡ್ರೆ ದುಃಖ ಆಗೋದು ಯಾರಿಗೆ? ನಮಗೇ ದುಃಖ. ಯಾವ ಮಾತನ್ನ ಕೇಳೋದ್ರಿಂದ ನನ್ನ ಮನಸ್ಸು ಅಶಾಂತ ಆಗ್ತದೋ ಅಂತಹ ಮಾತನ್ನ ಕೇಳಬೇಕೋ ಕೇಳಬಾರ್ದು? ಕೇಳಬಾರ್ದು. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಅಂತಹ ಮಾತನ್ನೇ ಕೇಳಿ ಬೇಡವಾದಂತಹ ಕಸವನ್ನ ಮನಸ್ಸಿನಲ್ಲಿ ಹಾಕೊಂಡು ಮನಸ್ಸನ್ನ ಏನ್ ಮಾಡ್ಕೊಳ್ತಾ ಇದ್ದೀವಿ? ಪ್ರತಿದಿನ ಅಶಾಂತ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ಈಗ ಏನ್ ಮಾಡ್ಬೇಕು? ಆ ಮನಸ್ಸನ್ನ ಶುದ್ಧ ಮಾಡ್ಕೊಳ್ಬೇಕು. ಮನಸ್ಸನ್ನ ಶುದ್ಧ ಮಾಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ಇರುವಂತದ್ದು ಒಂದೇ ಒಂದು ಉಪಾಯ. ಏನ್ ಉಪಾಯ ಅಂದ್ರೆ, ಯಾವ ಮನಸ್ಸಿನಲ್ಲಿ ಬೇಡವಾದಂತಹ ಕಸ ಇದೆನೋ, ಅನೇಕ ವರ್ಷಗಳ ಅಲ್ಲ ಸಲ್ಲದ ಚಿಂತೆಯ ಮಾತು ಮನಸ್ಸಿನಲ್ಲಿ ಇದೇನೋ ಇಲ್ವೋ? ಇದೆ ತಾನೆ? ನೀವು 5 ವರ್ಷದವ್ರು ಇರ್ಬೇಕಾದ್ರೆ ಯಾರೋ ನಿಮಗೇನೋ ಅಂದಿರ್ತಾರೆ. ಇವತ್ ನಿಮಗ್ 50 ವರ್ಷ ಆಗಿದ್ರು ಅವ್ರನ್ನ ನೋಡಿದ ತಕ್ಷಣ ನನಗೆ ಇವ್ರು ಈ ರೀತಿ ಅಂದಿದ್ರು. ಎಷ್ಟು ವರ್ಷದ ಹಿಂದೆ? 45 ವರ್ಷದ ಹಿಂದೆ. ನೀವು 5 ವರ್ಷದವ್ರು ಇದ್ದಾಗ ಹೇಳಿದ್ದು, ಈಗ ನೀವು 45 ವರ್ಷವನ್ನ ದಾಟಿದ್ದೀರಾ. ಆ 5 ವರ್ಷದ ಮಾತು ಕೂಡ ಇವತ್ತು ಮನಸ್ಸಿನಲ್ಲಿದೆ ಅಂದ್ರೆ, ಬರೀ ನಿನ್ನೆ ಮಾಡಿದಂತಹ ಅಡಿಗೆ ನೆಕ್ಸ್ಟ್ ಡೇಗೆ ಏನಾಗ್ಬಿಡ್ತದೆ? ಕೆಟ್ಟ ಹೋಗ್ತದೆ ತಾನೆ? ನೀವು ನಿನ್ನೆ ಅನ್ನ ಮಾಡಿದ್ದೀರಾ, ಇವತ್ತು ಅದೇನಾಗಿರ್ತದೆ? ಕೆಟ್ಟ ಹೋಗ್ತದೆ. 1 ವಾರ ಅದೇ ಅನ್ನವನ್ನ ಹಾಗೆ ಇಟ್ರೆ ಏನಾಗ್ತದೆ? ವಾಸನೆ ಬರ್ತದೆ, ಅದರಲ್ಲಿ ಏನಾಗ್ತದೆ? ಜರ್ಮ್ಸ್, ಬ್ಯಾಕ್ಟೀರಿಯಾ ಎಲ್ಲ ಹುಟ್ಕೊಳ್ತದೆ ತಾನೆ? ಹಾಗೆಯೇ 45 ವರ್ಷದ ಹಿಂದಿನ ಮಾತನ್ನ, ಯಾರೋ ದುಃಖ ಕೊಟ್ಟಂತಹ ಮಾತು, ಯಾರೋ ಕೊಟ್ಟಿರುವ ಕಷ್ಟದ ಮಾತು ಇವತ್ತು ನನ್ನ ಮನಸ್ಸಿನಲ್ಲಿ ಹಾಗೆ ಇತ್ತು ಅಂದ್ರೆ ಮನಸ್ಸಿನಲ್ಲೂ ಏನ್ ಹುಟ್ಕೊಳ್ತದೆ? ಬೇಡವಾದಂತಹ ಚಿಂತೆಯ ಬ್ಯಾಕ್ಟೀರಿಯಾಗಳು ಹುಟ್ಕೊಳ್ತದೆ. ಆ ಚಿಂತೆಯ ಬ್ಯಾಕ್ಟೀರಿಯಾ ಏನ್ ಮಾಡ್ತದೆ? ಮನಸ್ಸಿನ ಶಾಂತಿಯನ್ನ ಸಮಾಪ್ತಿ ಮಾಡ್ಬಿಡ್ತದೆ. ಇವತ್ತು ನಮ್ಮ ಮನಸ್ಸಿನ ಅಶಾಂತಿಗೆ ಕಾರಣ ಏನು ಅಂದ್ರೆ, ಯಾವತ್ತೋ ಯಾರೋ ಏನೋ ಹೇಳಿದ್ದು ಅದಿವತ್ತು ಎಲ್ಲಿದೆ? ಮನಸ್ಸಲ್ಲಿ ಹಾಗೆ ಇದೆ.
ಅದಕ್ಕೇನ್ ಮಾಡ್ಬೇಕು? ಕಳೆದು ಹೋದ ಮಾತಿನ ವಿಚಾರವನ್ನ ಮನಸ್ಸಿನಿಂದ ತೆಗೆದುಹಾಕ್ಬೇಕು. ಒಂದು ವಿಚಾರವನ್ನ ಮನಸ್ಸಿನಿಂದ ತೆಗೆದುಹಾಕ್ಬೇಕು ಅಂದ್ರೆ ಅಲ್ಲಿ ಇನ್ನೊಂದು ವಿಚಾರ ಸೇರ್ಕೊಳ್ಬೇಕು ಮನಸ್ಸಿನಲ್ಲಿ. ಒಳ್ಳೆಯ ವಿಚಾರ ಅಥವಾ ಶ್ರೇಷ್ಠ ವಿಚಾರ ಮನಸ್ಸಿನಲ್ಲಿ ಬಂದಾಗ ಮಾತ್ರ ಬೇಡವಾದ ವಿಚಾರವನ್ನ ಮನಸ್ಸಿನಿಂದ ತೆಗೆದುಹಾಕ್ಲಿಕ್ಕೆ ಸಾಧ್ಯ. ಹಾಗಿದ್ರೆ ಆ ಚಿಂತೆ ಏನಿದೆ, ಎಷ್ಟೋ ವರ್ಷದ ಚಿಂತೆ ಮನಸ್ಸಿನಲ್ಲಿ ಏನಿದೆ, ಆ ವ್ಯರ್ಥ ಚಿಂತೆಯನ್ನ ನಾವು ಮನಸ್ಸಿನಿಂದ ತೆಗೆದುಹಾಕಿ ಶಾಂತಿಯಲ್ಲಿ ಇರಬೇಕು ಅಂದ್ರೆ ಯಾವ ಸ್ಥಾನದಲ್ಲಿ ವ್ಯರ್ಥ ವಿಚಾರ ನಡೀತಾ ಇದೆನೋ ಮನಸ್ಸಿನಲ್ಲಿ, ಆ ಸ್ಥಾನದಲ್ಲಿ ಜ್ಞಾನವನ್ನ ತುಂಬಿಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡಬೇಕು. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ತಂದೆ ಹೇಳ್ತಾರೆ, ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ. ಈ ಜಗತ್ತಿನಲ್ಲಿ ಜ್ಞಾನಕ್ಕೆ ಸಮಾನವಾದಂತಹ ಪವಿತ್ರವಾದ ವಸ್ತು ಯಾವುದೂ ಇಲ್ಲ, ಶುದ್ಧವಾದ ವಸ್ತು ಯಾವುದೂ ಇಲ್ಲ. ಎಲ್ಲದಕ್ಕಿಂತ ಶುದ್ಧವಾಗಿರುವಂತದ್ದು ಯಾವ್ದಾಗಿದೆ? ಜ್ಞಾನ ಆಗಿದೆ. ಗೀತೆಯಲ್ಲಿ ಆ ಪರಮಾತ್ಮ ತಂದೆ ನಮಗೇನು ಜ್ಞಾನವನ್ನ ಕೊಡ್ತಾರೋ ಆ ಜ್ಞಾನ ಬಹಳಷ್ಟು ಶುದ್ಧ ಮತ್ತು ಪವಿತ್ರ ಆಗಿದೆ. ಯಾವಾಗ ನಾವು ಬುದ್ಧಿಯಲ್ಲಿ ಆ ಗೀತಾ ಜ್ಞಾನವನ್ನ ಧಾರಣೆ ಮಾಡ್ಕೊಳ್ತಾ ಹೋಗ್ತೀವೋ, ಅಂದ್ರೆ ಪ್ರತಿದಿನ ಪರಮಾತ್ಮನ ಜ್ಞಾನವನ್ನ ಕೇಳ್ತಾ ಹೋಗ್ತೀವೋ, ಬುದ್ಧಿಯಲ್ಲಿ ಮನಸ್ಸಿನಲ್ಲಿ ಜ್ಞಾನ ಧಾರಣೆ ಆಗ್ತಾ ಹೋದಾಗ ಒಳಗಡೆ ಏನು ಬೇಡವಾದಂತಹ ವ್ಯರ್ಥ ವಿಚಾರಗಳು ನಡೀತಾ ಇದೆನೋ, ಚಿಂತೆಯ ವಿಚಾರಗಳು ನಡೀತಾ ಇದೆನೋ, ಅದೆಲ್ಲ ಏನಾಗ್ತದೆ? ತನ್ನಷ್ಟಕ್ಕೆ ತಾನಾಗೆ ದೂರ ಆಗ್ಬಿಡ್ತದೆ. ಮನಸ್ಸನ್ನ ಶುದ್ಧ ಮಾಡ್ಕೊಳ್ಬೇಕು, ಪವಿತ್ರ ಮಾಡ್ಕೊಳ್ಬೇಕು ಅಂದ್ರೆ ನೀವೇನು ಕಷ್ಟ ಪಡ್ಬೇಕಾಗಿಲ್ಲ. ಕೇವಲ ಏನ್ ಮಾಡ್ಬೇಕು? ಪರಮಾತ್ಮನ ಜ್ಞಾನವನ್ನ ಕೇಳ್ತಾ ಹೋಗ್ಬೇಕು. ಆಗ ಸರ್ವ ಚಿಂತೆಗಳಿಂದ ನಾವೇನಾಗ್ಬಿಡ್ತೀವಿ? ಸಹಜವಾಗಿ ಮುಕ್ತ ಆಗ್ಬಿಡ್ತೀವಿ ಮತ್ತು ಮನಸ್ಸು ಸಂಪೂರ್ಣವಾಗಿ ಶುದ್ಧ ಮತ್ತು ಪವಿತ್ರ ಆಗ್ತದೆ. ಆತ್ಮದ ಸ್ವಧರ್ಮ ಅಂದ್ರೆ ಏನಾಗಿದೆ? ಶಾಂತಿಯಾಗಿದೆ. ಆತ್ಮದ ಸ್ವಧರ್ಮ ಅಂದ್ರೆ ಪವಿತ್ರತೆ, ಅಂದ್ರೆ ಶುದ್ಧತೆ ಆಗಿದೆ. ಅದ್ರ ಜೊತೆಗೆ ಆತ್ಮದ ಸ್ವಧರ್ಮ ಅಂದ್ರೆ ಸತ್ಯತೆ ಆಗಿದೆ. ಇವತ್ತು ನಮ್ಮ ಮನಸ್ಸಿನ ಅಶಾಂತಿಗೆ ಕಾರಣ ಏನು ಅಂದ್ರೆ ಅಸತ್ಯತೆ, ಸುಳ್ಳು. ನಿಮ್ಮೆಲ್ರಿಗೂ ಅನುಭವ ಇದೆ. ನೀವು ಒಂದು ಸುಳ್ಳನ್ನ ಯಾರ್ದಾದ್ರೂ ಮುಂದೆ ಹೇಳಿದ್ರೆ ಆ ಸುಳ್ಳನ್ನ ಹೇಳಿದ ನಂತರ ಇಡೀ ದಿನ ನಿಮ್ ಸ್ಥಿತಿ ಹೇಗಿರ್ತದೆ? ಸುಳ್ಳು ಹೇಳಿದ್ಮೇಲೆ ಏನಾಗ್ತದೆ? ಇಡೀ ದಿನ ಖುಷಿಯಿಂದ ಇರ್ಲಿಕ್ಕೆ ಆಗ್ತದ? ಏನಾಗ್ತದೆ ಇಡೀ ದಿನ? ಸುಳ್ಳು ಹೇಳಿದ ಮೇಲೆ ಒಂದೇದಾಗಿ ನಾನ್ ಸುಳ್ಳು ಹೇಳಿದೆ ಅಂತ ನಮ್ಮ ಮನಸ್ಸೇ ಒಳಗಡೆ ತಿಂತಾ ಇರ್ತದೆ. ಅದ್ರ ಜೊತೆಗೆ ನಾನ್ ಸುಳ್ಳು ಹೇಳಿದ್ದೀನಿ ಅಂದ್ರೆ ಎಲ್ಲಿ ಸಿಕ್ಕಾಕೊಳ್ತೀನೋ ಅಂತ ಭಯ ಕೂಡ ಒಳಗಡೆ ಇರ್ತದೆ. ಒಂದು ಅಸತ್ಯದ ಮಾತು ಇಡೀ ದಿನ ನಮ್ಮನ್ನ ಶಾಂತಿಯಿಂದ ಇರ್ಲಿಕ್ಕೆ ಬಿಡಲ್ಲ. ನಾವು ಸುಳ್ಳನ್ನ ಯಾಕೆ ಹೇಳ್ತೀವಿ? ಯಾಕೆ ಸುಳ್ಳು ಹೇಳ್ತೀವಿ? ಎಲ್ರಿಗೂ ಗೊತ್ತಿದೆ ತಾನೆ ಯಾಕೆ ಸುಳ್ಳು ಹೇಳ್ತೀರಾ? ತಪ್ಪಿಸ್ಕೊಳ್ಳಿಕ್ಕೆ. ಸುಳ್ಳನ್ನ ಯಾಕೆ ಹೇಳ್ತೀವಿ? ನಾವ್ ಯಾಕೆ ಸುಳ್ಳನ್ನ ಹೇಳ್ತೀವಿ ಅಂದ್ರೆ ಎದುರುಗಡೆ ಇರೋ ವ್ಯಕ್ತಿಗೆ ಖುಷಿ ಸಿಗ್ಬೇಕು, ಆ ವ್ಯಕ್ತಿಯನ್ನ ಮೆಚ್ಚಿಸ್ಬೇಕು. ಈಗ ಉದಾಹರಣೆಗೆ ನೀವ್ ಯಾರ್ದೋ ಮನೆಗ್ ಹೋಗಿರ್ತೀರ, ವಾಪಸ್ ಮನೆಗ್ ಬರ್ತೀರಾ, ನಿಮ್ ಮನೇಲಿ ಇರೋರು ಕೇಳ್ತಾರೆ ಎಲ್ಲಿಗ್ ಹೋಗಿದ್ರಿ ಅಂತ. ನೀವು ಅವ್ರ ಮನೆಗ್ ಹೋಗಿದ್ವಿ ಅಂತ ಸತ್ಯ ಹೇಳಿದ್ರೆ ನಿಮ್ ಮನೆಯವ್ರಿಗೆ ಬೇಜಾರಾಗ್ತದೆ. ಯಾಕಂದ್ರೆ ಅವ್ರು ಅಂದ್ರೆ ಇವ್ರಿಗೆ ಇಷ್ಟ ಇರಲ್ಲ. ಅದಕ್ ನೀವೇನ್ ಮಾಡ್ಬಿಡ್ತೀರಾ? ಅವ್ರಿಗ್ ಬೇಜಾರಾಗ್ತದಲ್ಲ, ಅವ್ರಿಗ್ ಬೇಜಾರಾಗ್ಬಾರ್ದು, ಅದಕ್ಕೆ ನಾನು ಅವ್ರ ಮನೆಗ್ ಹೋಗಿದ್ದೆ ಅಂತ ನೀವ್ ಹೇಳಲ್ಲ. ಅದ್ರ ಬದ್ಲು ಏನ್ ಹೇಳ್ತೀರಾ? ಮಾರ್ಕೆಟಿಗೆ ಹೋಗಿದ್ದೆ, ಇನ್ನೆಲ್ಲೋ ಹೋಗಿದ್ದೆ, ದೇವಸ್ಥಾನಕ್ ಹೋಗಿದ್ದೆ ಅಂತ ಸುಳ್ಳು ಹೇಳ್ತೀರಿ. ಅವ್ರಿಗ್ ಖುಷಿ ಆಗ್ಲಿ, ಅವ್ರಿಗ್ ಬೇಜಾರಾಗ್ಬಾರ್ದು ಅಂತ ನೀವೇನೋ ಒಂದ್ ಸುಳ್ಳು ಹೇಳಿದ್ರಿ, ಅವ್ರನ್ನೇನೋ ಖುಷಿ ಪಡಿಸಿದ್ರಿ. ಆದ್ರೆ ಇಲ್ಲೇನಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು? ಸುಳ್ಳು ಹೇಳಿದ ಮೇಲೆ ಒಳಗಡೆ ನನ್ನ ಮನಸ್ಸು ಅಶಾಂತ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ನನಗೆ ದುಃಖ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಯ್ತೋ ಇಲ್ಲ? ಒಂದು ಸುಳ್ಳು ನನ್ನ ಮನಸ್ಸನ್ನ ಅಶಾಂತ ಮಾಡ್ತಾ ಇದೆ, ನನಗೆ ದುಃಖದ ಅನುಭವ ಮಾಡಿಸ್ತಾ ಇದೆ ಅಂದ್ರೆ ನಾವು ಸುಳ್ಳು ಹೇಳಬೇಕು ಬೇಡ? ಬೇರೆಯವರನ್ನ ಖುಷಿ ಪಡಿಸ್ಲಿಕ್ಕೋಸ್ಕರ ನಾವು ಅಶಾಂತ ಆಗಬಾರ್ದು. ನೀವೆಲ್ಲಿ ಹೋಗಿದ್ದೀರೋ ಅದನ್ನ ಸತ್ಯವಾಗಿ ಹೇಳಿದ್ರಿ, ಅವ್ರಿಗೆ ಇಷ್ಟ ಆಗ್ಲಿ ಇಷ್ಟ ಆಗದೆ ಇರ್ಲಿ. ನೀವು ಸತ್ಯ ಹೇಳಿದ್ರೆ ನಿಮ್ ಮನಸ್ಸು ಹೇಗಿರ್ತದೆ? ನಿಮ್ ಮನಸ್ಸು ಶಾಂತವಾಗಿರ್ತದೆ, ಯಾವುದೇ ಭಯ ಇರೋದಿಲ್ಲ, ಎಲ್ಲಿ ಸಿಕ್ಕಾಕೊಳ್ತೀನೋ ಅನ್ನೋ ಭಯನೂ ಇರಲ್ಲ. ಮತ್ತೆ ಇಡೀ ದಿನ ಚಿಂತೆ ಕೂಡ
ಇರಲ್ಲ. ನೀವು ಸತ್ಯ ಹೇಳಿದ್ಮೇಲೆ ಅವ್ರಿಗೆ ಒಂದು ದಿನ ಸಿಟ್ಟು ಬರಬಹುದು, ನೆಕ್ಸ್ಟ್ ದಿನ ಮತ್ತೇನ್ ಮಾಡ್ತಾರೆ, ಸರಿ ಹೋಗ್ಬಿಡ್ತಾರೆ ತಾನೆ. ಅದಕ್ಕೆ ನಮ್ಮ ಮನಸ್ಸು ಶಾಂತವಾಗಿರ್ಬೇಕು ಅಂದ್ರೆ ಸತ್ಯವನ್ನ ಹೇಳಬೇಕು. ಯಾಕೆಂದ್ರೆ ಆತ್ಮದ ಸ್ವಧರ್ಮ ಯಾವ್ದಾಗಿದೆ? ಸತ್ಯತೆ. ಪರಧರ್ಮ ಅಸತ್ಯತೆ. ದೇಹದ ಧರ್ಮ ಸುಳ್ಳು ಅಸತ್ಯ ಆಗಿದೆ, ಆತ್ಮದ ಧರ್ಮ ಸತ್ಯ ಆಗಿದೆ. ಅಂದ್ಮೇಲೆ ನಮ್ಮ ಜೀವನದಲ್ಲಿ ಆತ್ಮದ ಗುಣಗಳು, ಆತ್ಮದ ಧರ್ಮ ಏನಾಗಿದೆ? ಸುಖ, ಶಾಂತಿ, ಆನಂದ, ಪ್ರೇಮ, ಸತ್ಯತೆ, ಜ್ಞಾನ, ಇಂಥದ್ದನ್ನ ಸ್ವಯಂನಲ್ಲಿ ಧಾರಣೆ ಮಾಡ್ಕೊಳ್ತಾ ಹೋದ್ರೆ ಅಶಾಂತಿ, ದುಃಖ, ಚಿಂತೆ ಎಲ್ಲದರಿಂದ ಏನಾಗ್ತೀವಿ? ನಾವು ಸಹಜವಾಗಿ ಮುಕ್ತ ಆಗ್ಬಿಡ್ತೀವಿ. ಆತ್ಮದ ಸ್ವಧರ್ಮ ಆರೋಗ್ಯ, ಪರಧರ್ಮ ರೋಗ. ದೇಹ ಅಂತ ತಿಳ್ಕೊಂಡ್ರೆ ರೋಗಿಗಳಾಗ್ತೀವಿ, ಆತ್ಮ ಅಂತ ತಿಳ್ಕೊಂಡ್ರೆ ನಿರೋಗಿಗಳಾಗ್ತೀವಿ. ಯಾಕೆಂದ್ರೆ ಆತ್ಮದ ಸ್ವಧರ್ಮನೇ ಏನಾಗಿದೆ? ಆರೋಗ್ಯ ಆಗಿದೆ. ಪರಧರ್ಮ ಏನಾಗಿದೆ? ರೋಗ ಆಗಿದೆ. ನೀವೆಲ್ರೂ ಆರೋಗ್ಯವಂತರಾಗಿದ್ದೀರೋ ಅಥವಾ ಕೆಲವೊಂದು ಕಾಯಿಲೆಗಳಿದೆಯೋ? ಇದೇನೋ ಆರೋಗ್ಯವಂತರಾಗಿದ್ದೀರೋ? ಸ್ವಧರ್ಮ ಆರೋಗ್ಯ, ಪರಧರ್ಮ ರೋಗ. ನಾವೀಗ ಸ್ವಧರ್ಮದಲ್ಲಿ ಸ್ಥಿತ ಆದ್ರೆ ಸದಾ ಏನಾಗ್ತೀವಿ? ಆರೋಗ್ಯವಂತರಾಗ್ತೀವಿ, ಸರ್ವ ರೋಗಗಳಿಂದ ಮುಕ್ತ ಆಗ್ತೀವಿ. ನಾವು ಸರ್ವ ರೋಗಗಳಿಂದ ಮುಕ್ತಾಗಿ ಸಂಪೂರ್ಣ ಆರೋಗ್ಯವಂತರಾಗಬೇಕು ಅಂದ್ರೆ ಇಡೀ ದಿನ ನಮ್ಮ ಮನಸ್ಸಿನಲ್ಲಿ ನಾನು ಆರೋಗ್ಯವಂತ ಆತ್ಮನಾಗಿದ್ದೇನೆ, ನಾನು ಆರೋಗ್ಯವಂತ ಆತ್ಮನಾಗಿದ್ದೇನೆ ಅನ್ನೋ ಸಂಕಲ್ಪ ನಡೀತಾ ಇರಬೇಕು. ಆದ್ರೆ ನಾವು ಇಡೀ ದಿನ ಯಾವ ಸಂಕಲ್ಪ ಮಾಡ್ತೀವಿ? ನನಗಿಂತ ರೋಗ, ಇಂಥ ರೋಗ, ಇಂಥ ರೋಗ ಅನ್ನೋ ಸಂಕಲ್ಪವನ್ನ ಮಾಡ್ತಾ ಇರ್ತೀವಿ. ನಾವೇನ್ ಮಾಡಬಾರ್ದು? ಕಾಯಿಲೆಯ ಬಗ್ಗೆ ಚಿಂತೆಯನ್ನ ಮಾಡಬಾರದು. ಮತ್ತೆ ಬೇರೆಯವರು ನಮಗೆ ಆ ಕಾಯಿಲೆಯ ಬಗ್ಗೆ ಎಷ್ಟು ಮಾತನ್ನ ಹೇಳ್ತಾರೋ ಅದ್ರ ಪ್ರಭಾವಕ್ಕೂ ಕೂಡ ವಶ ಆಗಬಾರದು. ನಮ್ಮನ್ನ ನಾವೇನಂತ ತಿಳ್ಕೊಳ್ಬೇಕು? ಆರೋಗ್ಯವಂತ ಆತ್ಮ ಅಂತ ತಿಳ್ಕೊಳ್ಬೇಕು. ಒಬ್ಬ ವ್ಯಕ್ತಿ ಬೆಳಗ್ಗೆ ಎದ್ದು ರೆಡಿಯಾಗಿ ಫ್ರೆಶ್ ಮೂಡ್ ಅಲ್ಲಿ ಆಫೀಸಿಗೆ ಹೋಗ್ತಾ ಇದ್ದ. ಹೋಗ್ಬೇಕಾದ್ರೆ ದಾರಿಯಲ್ಲಿ ಅವನ್ ಫ್ರೆಂಡ್ ಸಿಗ್ತಾರೆ. ಆ ಫ್ರೆಂಡ್ ಹೇಳ್ತಾರೆ, ಯಾಕೆ ಇವತ್ ನಿಮ್ಮ ಆರೋಗ್ಯ ಸರಿ ಇಲ್ವಾ? ಯಾಕೋ ನಿಮ್ಮ ಮುಖ ನೋಡಿದ್ರೆ ನಿಮ್ಮ ಆರೋಗ್ಯ ಸರಿ ಇಲ್ಲ ಅನ್ಸ್ತದೆ, ಯಾಕೋ ಬಹಳ ಡಲ್ ಆಗಿದ್ದೀರಾ, ಯಾಕೆ ಹೀಗಿದ್ದೀರಾ ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ಅವನಿಗೆ ಆಶ್ಚರ್ಯ, ನಾನ್ ಚೆನ್ನಾಗೇ ಇದ್ದೀನಲ್ಲ, ನನ್ನ ಆರೋಗ್ಯ ಚೆನ್ನಾಗಿದೆ, ನಾನ್ ಫ್ರೆಶ್ ಆಗಿ ಆಫೀಸಿಗೆ ಹೋಗ್ತಾ ಇದ್ದೀನಿ, ಇವ್ರು ಯಾಕೆ ಈ ರೀತಿ ಕೇಳ್ತಿದ್ದಾರೆ ಅಂತ ಆಶ್ಚರ್ಯ ಆಗ್ತದೆ. ಆದ್ರೂ ಅವ್ನು ಹೇಳ್ತಾನೆ, ಇಲ್ಲ ನಾನ್ ಚೆನ್ನಾಗಿದ್ದೀನಿ, ಆರೋಗ್ಯವಂತನಾಗಿದ್ದೀನಿ ಅಂತ ಹೇಳಿ ಮುಂದೆ ಹೋಗ್ತಾನೆ. ಹೋಗ್ಬೇಕಾದ್ರೆ ಒಳಗಡೆ ಒಂದ್ ವಿಚಾರ ಸ್ಟಾರ್ಟ್ ಆಗ್ತದೆ, ಇವ್ರು ಯಾಕೆ ಹೀಗೆ ಹೇಳಿದ್ರು, ಇವ್ರು ಯಾಕೆ ಹೀಗೆ ಹೇಳಿದ್ರು, ನನ್ನ ಆರೋಗ್ಯ ಸರಿ ಇದೆನೋ ಇಲ್ವೋ, ನನಗೇನಾದ್ರೂ ರೋಗ ಬಂದಿದೆನಾ, ಅದು ನನ್ನ ಚೆಹರೆಯಲ್ಲಿ ಕಾಣಿಸ್ತಾ ಇದೇನೋ ಅನ್ನೋ ಚಿಂತೆ ಅವನಿಗೆ ಸ್ಟಾರ್ಟ್ ಆಗ್ತದೆ. ಅದೇ ಚಿಂತೆಯಲ್ಲಿ ಇನ್ನೊಂದು ರೋಡ್ ದಾಟಿ ಮುಂದೆ ಹೋಗ್ತಾನೆ. ಅವಾಗ ಇನ್ನೊಬ್ರು ಪರಿಚಯದವರು ಸಿಗ್ತಾರೆ. ಅವ್ರು ಅವನನ್ನ ನೋಡಿದ ತಕ್ಷಣ ಹೇಳ್ತಾರೆ, ನಿಮ್ ಮುಖ ನೋಡಿದ್ರೆ ನಿಮಗೆ ಎಷ್ಟೊಂದು ಆರೋಗ್ಯ ಸರಿ ಇಲ್ಲ ಅನಿಸ್ತಾ ಇದೆ, ಯಾಕೆ ಆಫೀಸಿಗೆ ಹೋಗ್ತಾ ಇದ್ದೀರಾ, ಆರಾಮಿಲ್ಲ ಅಂದ್ರೆ ರಜಾ ತಗೊಂಡು ಮನೇಲಿ ಇರ್ಬೇಕಿತ್ತು ಅಂತಾರೆ. ಅವ್ರು ಆ ರೀತಿ ಹೇಳಿದ ತಕ್ಷಣ ಅವನಿಗೆ ಏನ್ ಸ್ಟಾರ್ಟ್ ಆಗ್ತದೆ, ನಿಜವಾಗ್ಲೂ ನನಗೇನೋ ಕಾಯಿಲೆ ಬಂದಿರ್ಬೇಕು, ಅದಕ್ಕೆ ಇವ್ರು ಈ ರೀತಿ ಹೇಳ್ತಿದ್ದಾರೆ. ಯಾಕೆ ಬಂತು? ಮೊದಲನೇವ್ರು ಹೇಳಿದ್ರು, ಇವನ್ ಕುತ್ಕೊಂಡು ಏನ್ ಮಾಡ್ದ, ವಿಚಾರ ಮಾಡ್ದ, ನನಗ್ ಕಾಯಿಲೆ ಬಂದಿರ್ಬೇಕು ಅಂತ. ನೆಕ್ಸ್ಟ್ 5-10 ನಿಮಿಷದಲ್ಲಿ ಏನಾಯ್ತು, ಚೆಹರೆ ಚೇಂಜ್ ಆಗ್ಬಿಡ್ತು, ಒಳಗಡೆ ಮನಸ್ಸಿನಲ್ಲಿ ಇಲ್ದೇ ಇರುವಂತಹ ಕಾಯಿಲೆ ಹುಡ್ಕೊಂಡ್ ಬಿಡ್ತು. ಎರಡನೇವ್ರು ಯಾವಾಗ ನಿನಗ್ ಕಾಯಿಲೆ ಬಂದಿದೇನಾ ಅಂತ ಕೇಳಿದ್ರು, ರೋಗ ಬಂದಿದೇನಾ ಅಂತ ಕೇಳಿದ್ರು, ಆಗ ಅವನಿಗೆ ಗ್ಯಾರಂಟಿ ಆಗ್ಬಿಡ್ತು ನನಗೇನೋ ಆಗಿದೆ ಅಂತ. ಆದ್ರೂ ಅವರಿಗೂ ಹೇಳ್ದ, ಇಲ್ಲ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳಿ ಮತ್ತೆ ಪುನಃ ಮುಂದೆ ಆಫೀಸಿಗೆ ಹೋಗ್ತಾ ಇದ್ದ. ಹೋಗ್ಬೇಕಾದ್ರೆ ಅವನ್ ಚೆಹರೆ ಸಂಪೂರ್ಣ ಡಲ್ ಆಗ್ಬಿಡ್ತು. ಡಲ್ ಆಯ್ತು, ಒಳಗಡೆಯಿಂದ ಏನ್ ಸ್ಟಾರ್ಟ್ ಆಯ್ತು, ಬಾಡಿಯಲ್ಲಿ ಪೈನ್ ಸ್ಟಾರ್ಟ್ ಆಗ್ಲಿ ಶುರು ಆಯ್ತು, ದೇಹದಲ್ಲಿ ಚೇಂಜಸ್ ಶುರು ಆಗ್ಬಿಡ್ತು, ಕಾಯಿಲೆ ಬಂದಂತಹ ಅನುಭವ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದೇ ಚಿಂತೆಯಲ್ಲಿ ಮುಂದೆ ಹೋಗ್ಬೇಕಾದ್ರೆ ಮೂರನೇವ್ರು ಇನ್ನೊಬ್ರು ಸಿಗ್ತಾರೆ. ಇಷ್ಟೊಂದು ಆರಾಮಿಲ್ಲ ಅಂದ್ರೆ ಯಾಕೆ ಆಫೀಸಿಗೆ ಹೋಗ್ತಿದ್ದೀರಾ, ಹಾಸ್ಪಿಟ್ಲಿಗೆ ಹೋಗ್ಬೇಕು ತಾನೆ, ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಡ್ಬೇಕು ತಾನೆ ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ಅವನಿಗಿನ್ನೂ ಭಯ ಸ್ಟಾರ್ಟ್ ಆಯ್ತು, ನನಗ್ ಸಂಪೂರ್ಣ ಕಾಯಿಲೆ ಬಂದಿದೆ ಅಂತ ಅವನ ಮನಸ್ಸಿನಲ್ಲಿ ಫಿಕ್ಸ್ ಆಗ್ಬಿಡುತ್ತೆ. ಅದೇ ವಿಚಾರದಲ್ಲಿ ಆಫೀಸ್ ಬಾಗ್ಲ ಹತ್ರ ಹೋಗ್ತಾನೆ.
ಒಳಗಡೆ ಹೋಗೋ ಬದಲು ಅಲ್ಲೇ ಮೆಟ್ಲು ಮೇಲೆ ಕುತ್ಕೊಂಡ್ಬಿಡ್ತಾನೆ. ಅವ್ನಿಗ್ ಮುಂದ್ ಹೋಗ್ಲಿಕ್ಕೆ ಆಗಲ್ಲ. ಅವಾಗ ಅವ್ರ ಫ್ರೆಂಡ್ಸ್ ಬಂದು ಅವನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅವನಿಗೆ ನಿಜವಾಗ್ಲೂ ಕಾಯಿಲೆ ಬಂದಿತ್ತ? ಎಲ್ಲಿಂದ ಬಂತು? ಎಲ್ಲಿಂದ ಬಂತು? ಬೇರೆಯವ್ರು ಹೇಳ್ತಾ ಹೋದ್ರು, ಇವನೇನ್ ಮಾಡ್ತಾ ಹೋದ? ಆ ಸಂಕಲ್ಪವನ್ನ ಸ್ವೀಕಾರ ಮಾಡ್ತಾ ಹೋದ. ಎಷ್ಟೆಷ್ಟು ಆ ವಿಚಾರವನ್ನ ಸ್ವೀಕಾರ ಮಾಡಿದ್ನೋ ಅಷ್ಟಷ್ಟು ಒಳಗಡೆ ಕಾಯಿಲೆ ಜಾಸ್ತಿ ಆಗ್ತಾ ಹೋಯ್ತು. ಹಾಗೆ ಇವತ್ತು ನಿಮ್ಮನ್ನ ನೋಡಿ ಒಬ್ಬೊಬ್ರು ನನ್ ಮಾತನ್ನ ಹೇಳುತ್ತಾರೆ. ಯಾಕೆ? ಏನಾಗಿದೆ? ಕೆಲವ್ರಂತಾರೆ ನಿಮ್ಮ ಆರೋಗ್ಯ ಸರಿ ಇಲ್ವಾ ಅಂತ. ಇನ್ ಕೆಲವ್ರಂತಾರೆ ಯಾಕೋ ಬಹಳ ಚಿಂತೆ ಮಾಡ್ತಿದ್ದೀರಾ ಅನಿಸ್ತಾ ಇದೆ, ಏನಾಗಿದೆ ನಿಮಗೆ ಅಂತ ಕೇಳುತ್ತಾರೆ. ಇನ್ ಕೆಲವ್ರು ಏನಂತಾರೆ, ಯಾಕೋ ನಿಮ್ ಮೂಡ್ ಆಫ್ ಆಗಿದೆ ಅನಿಸ್ತದೆ ಅಂತ ಕೇಳುತ್ತಾರೆ. ಇನ್ ಕೆಲವ್ರು ಏನಂತಾರೆ, ಯಾಕೋ ಬಹಳ ದುಃಖದಲ್ಲಿದ್ದೀರಾ ಅನಿಸ್ತಾ ಇದೆ ಅಂತ. ಅವ್ರು ಹೇಳಿದ ತಕ್ಷಣ ನೀವೇನ್ ಮಾಡ್ತೀರಾ? ಹೌದು, ಇರಬಹುದು ಅಂತ ಅದನ್ನ ಸ್ವೀಕಾರ ಮಾಡ್ತೀರಾ. ನಂತರ ನಿಮ್ ಚೆಹರೆ ಕೂಡ ಏನಾಗ್ಬಿಡ್ತದೆ, ಚೇಂಜ್ ಆಗ್ತದೆ. ನೀವು ಅದೇ ಸ್ಥಿತಿಯ ಅನುಭವವನ್ನ ಮಾಡ್ತಾ ದುಃಖಿಗಳಾಗ್ತೀರಾ, ಅಶಾಂತ ಆತ್ಮರು ಆಗ್ತೀರಾ, ರೋಗಿಗಳು ಕೂಡ ಆಗ್ತೀರಾ. ಆದ್ರೆ ಈ ರೀತಿ ವಿಚಾರವನ್ನ ಮಾಡೋ ಬದಲು ಯಾರು ಏನ್ ಬೇಕಾದ್ರೂ ಹೇಳಿ, ಒಳಗಡೆ ಏನಿರ್ಬೇಕು, ನಾನು ಆರೋಗ್ಯವಂತ ಆತ್ಮ ಅನ್ನುವಂತಹ ವಿಚಾರ ನಡೀತಾ ಇತ್ತು ಅಂದ್ರೆ ಯಾರ ಮಾತಿನ ಪ್ರಭಾವನು ನಮ್ಮ ಮೇಲೆ ಬೀರೋದಿಲ್ಲ. ಆಗ ನಾವು ಸಂಪೂರ್ಣವಾಗಿ ಏನಾಗಿರ್ತೀವಿ, ಆರೋಗ್ಯವಂತರಾಗೇನೆ ಇರ್ತೀವಿ. ಅಂದ್ಮೇಲೆ ಅಂತಹ ಶುದ್ಧ ಸಂಕಲ್ಪವನ್ನ ನಾವು ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ಬೇಕು. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ಇವತ್ತು ನಾವೇನ್ ಮಾಡ್ತಿದ್ದೀವಿ ಅಂತ ನಮ್ಮನ್ನ ನಾವು ನೋಡ್ಕೊಂಡ್ರೆ, ಏನಾದ್ರೂ ಒಂದು ಸಣ್ಣ ಕಾಯಿಲೆ ನಿಮಗ್ ಬಂದಿತ್ತು, ಜ್ವರ ಬಂದಿತ್ತು, ತಲೆನೋವು ಬಂದಿತ್ತು, ಕಾಲ್ ನೋವು ಬಂದಿತ್ತು, ಏನೇ ಆಗಿತ್ತು ಅಂದ್ರೆ ಆ ಕಾಯಿಲೆಯ ಬಗ್ಗೆ ಎಷ್ಟು ಜನರಿಗೆ ಹೇಳ್ತೀರಾ? ಹೇಳೋದಿಲ್ಲ. ಏನಾದ್ರೂ ಆಗಿತ್ತು ಅಂದ್ರೆ ಅವತ್ ಎಷ್ಟು ಜನರ ಫೋನ್ ಬರ್ತದೋ ಅಷ್ಟು ಜನರಿಗೂ ಏನ್ ಹೇಳೋದು, ನನ್ನ ಆರೋಗ್ಯ ಸರಿ ಇಲ್ಲ, ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಎಷ್ಟು ಜನ ಸಿಗ್ತಾರೋ ನಿಮಗೆ ಅವತ್ತು ಅಷ್ಟು ಜನರಿಗೂ ಏನ್ ಮಾಡ್ತೀರ, ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತೀರ. ನೀವೇನ್ ಹೇಳ್ತೀರಲ್ಲ, ನನ್ನ ಆರೋಗ್ಯ ಸರಿ ಇಲ್ಲ, ನನಗೆ ಕಾಯಿಲೆ ಬಂದಿದೆ ಅಂತ, ಅವ್ರೇನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಓ ಇವ್ರ ಆರೋಗ್ಯನೇ ಸರಿ ಇಲ್ಲ ಅಂತ ಕುತ್ಕೊಂಡು ಅವರೆಲ್ರೂ ವಿಚಾರ ಮಾಡ್ತಾರೆ. ನೀವ್ ಒಂದ್ ವೇಳೆ 100 ಜನರಿಗೆ ಹೇಳಿದ್ರಿ ಅಂತ ತಿಳ್ಕೊಳ್ಳಿ, ಒಂದು ದಿನದಲ್ಲಿ ಕೆಲವ್ರದ್ದು ಫೋನ್ ಬಂತು, ಕೆಲವ್ರು ನಿಮಗ್ ಸಿಕ್ರು, 100 ಜನರಿಗೆ ನೀವು ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ಆ 100 ಜನ ನಿಮ್ ಬಗ್ಗೆ ಏನ್ ವಿಚಾರ ಮಾಡ್ತಾರೆ, ಇವ್ರಿಗಿಂತ ಕಾಯಿಲೆ ಬಂದಿದೆ, ಇವ್ರ ಆರೋಗ್ಯ ಸರಿ ಇಲ್ಲ ಅಂತ ವಿಚಾರ ಮಾಡ್ತಾರೆ. ಆಗ ಅಷ್ಟೂ ಜನರ ಸಂಕಲ್ಪದ ವೈಬ್ರೇಷನ್ ಯಾರ ಮೇಲೆ ಬರ್ತದೆ, ನಮ್ ಮೇಲೆ ಬಂದ್ ಎಫೆಕ್ಟ್ ಮಾಡ್ತದೆ. ಮೊದ್ಲು 5% ಕಾಯಿಲೆ ಇತ್ತು, 100 ಜನ ಕುತ್ಕೊಂಡು ಇವ್ರು ರೋಗಿಗಳು ಅಂತ ಸಂಕಲ್ಪ ಮಾಡಿದ್ಮೇಲೆ ಏನಾಯ್ತು, 5% ಇರುವಂತಹ ಕಾಯಿಲೆ 50% ನಷ್ಟು ಜಾಸ್ತಿ ಆಯ್ತು. 50% ನಷ್ಟು ಕಾಯಿಲೆ ಜಾಸ್ತಿ ಆಯ್ತು. ಅಲ್ಲಿಗೆ ಮುಗಿಲಿಲ್ಲ. ಆ 100 ಜನ ಏನ್ ಕೇಳಿದ್ರಲ್ಲ, ಅವ್ರು ಹೋಗಿ ತಮಗ್ ಗೊತ್ತಿರೋ 10 ಜನರಿಗೆ ಒಬ್ಬೊಬ್ರು ಏನ್ ಮಾಡ್ತಾರೆ, ಇವ್ರಿಗೆ ಕಾಯಿಲೆ ಬಂದಿದೆ ಅಂತ ಹೇಳ್ತಾರೆ. ಅದೇನಾಗ್ತದೆ, 1000 ಜನರಿಗೆ ಗೊತ್ತಾಗ್ತದೆ. 1000 ಜನ ಕುತ್ಕೊಂಡು ಏನ್ ಕಳಿಸ್ತಾ ಇದ್ದಾರೆ ನಿಮಗೆ ವೈಬ್ರೇಷನ್, ಯಾವುದು, ಇವ್ರ ಆರೋಗ್ಯ ಸರಿ ಇಲ್ಲ, ಇವರಿಗೆ ರೋಗ ಅನ್ನೋ ವೈಬ್ರೇಷನ್ ಅನ್ನ 1000 ಜನ ನಿಮಗೆ ಕಳಿಸಿದ್ರೆ, 1000 ಜನ ನಿಮ್ ಬಗ್ಗೆ ಇವ್ರ ಆರೋಗ್ಯ ಸರಿ ಇಲ್ಲ ಅಂತ ವಿಚಾರ ಮಾಡಿದ್ರೆ ನೀವ್ ಆರೋಗ್ಯವಂತರಾಗಲಿಕ್ಕೆ ಸಾಧ್ಯ ಇದೆನಾ? ಅಷ್ಟೂ ಜನರ ಸಂಕಲ್ಪದ ಎಫೆಕ್ಟ್ ಯಾರ ಮೇಲೆ ಆಗ್ಬಿಡ್ತದೆ, ನಮ್ ಮೇಲಾಗ್ತದೆ. ಆಗ ಇಲ್ಲದೆ ಇರುವಂತಹ ಕಾಯಿಲೆಗಳು ಕೂಡ ಹುಟ್ಕೊಳ್ತದೆ. ಆಗ ನಾವು ಸಂಪೂರ್ಣ ರೋಗಿ ಆಗ್ಬಿಡುತ್ತೆ. ಈ ರೀತಿ ಆಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ಏನಾದ್ರೂ ಕಾಯಿಲೆ ಬಂದಿದ್ರೂ ಕೂಡ ಯಾರಾದ್ರೂ ಕೇಳಿದ್ರೆ ಏನ್ ಹೇಳ್ಬೇಕು, ನಾನ್ ಚೆನ್ನಾಗಿದ್ದೀನಿ, ನನಗ್ ಯಾವ ರೋಗನೂ ಇಲ್ಲ, ನಾನ್ ಬಹಳ ಚೆನ್ನಾಗಿದ್ದೀನಿ, ನಾನ್ ನಿರೋಗಿಯಾಗಿದ್ದೀನಿ, ನಾನ್ ಆರೋಗ್ಯವಂತ ಆಗಿದ್ದೀನಿ ಅಂತ. ನಿಮಗ್ 5% ಕಾಯಿಲೆ ಇದೆ, ಆದ್ರೆ ನೀವು ಒಂದು ವೇಳೆ ನನಗೆ ಕಾಯಿಲೆನೇ ಇಲ್ಲ, ನಾನ್ ನಿರೋಗಿ ಆಗಿದ್ದೀನಿ ಅಂತ ಹೇಳಿದ್ರೆ ಆ 100 ಜನ 1000 ಜನ ಕುತ್ಕೊಂಡು ಏನ್ ವಿಚಾರ ಮಾಡ್ತಾರೆ ನೋಡಿ, ಅವ್ರಿಗೆ ಯಾವ ಕಾಯಿಲೆನೂ ಇಲ್ಲ, ಅವ್ರೆಷ್ಟು ಆರೋಗ್ಯವಂತರಾಗಿದ್ದಾರೆ ಅಂತ ಅಷ್ಟು ಜನ ಕುತ್ಕೊಂಡು ಸಂಕಲ್ಪ ಮಾಡಿದ್ರೆ ಅವಾಗ ಯಾವ ವೈಬ್ರೇಷನ್ ಬರ್ತದೆ,
ಇವ್ರ ಆರೋಗ್ಯವಂತರು ಆರೋಗ್ಯವಂತರು ಅನ್ನೋ ಸಂಕಲ್ಪದ ಪ್ರಕಂಪನ ಬಂದು ನಿಮಗೆ ತಲುಪ್ತದೆ. ಆಗ ಒಳಗಡೆ ಏನ್ 5% ಕಾಯಿಲೆ ಇತ್ತಲ್ಲ, ಅಷ್ಟು ಜನರ ಸಂಕಲ್ಪದ ವೈಬ್ರೇಷನ್ ಏನ್ ಮಾಡ್ಬಿಡ್ತದೆ, 5% ಕಾಯಿಲೆಯಿಂದನೂ ನಿಮ್ಮನ್ನ ಮುಕ್ತ ಮಾಡ್ತದೆ. ಆಗ ನೀವೇನಾಗ್ಬಿಡ್ತೀರ, ಸಂಪೂರ್ಣ ಆರೋಗ್ಯವಂತರು ಆಗ್ತೀರ. ಬರೀ ಆರೋಗ್ಯದಲ್ಲಷ್ಟೇ ಅಲ್ಲ, ಒಂದು ವೇಳೆ ನಿಮ್ಮ ಭಾಗ್ಯನೇ ಸರಿ ಇಲ್ಲ ಅಂದ್ರೂ ಕೂಡ ನೀವ್ ಯಾರೇ ಸಿಕ್ರು ಏನ್ ಹೇಳ್ತೀರಾ, ಏನ್ ಮಾಡೋದ್ರಿ, ನನ್ನ ಅದೃಷ್ಟನೇ ಸರಿ ಇಲ್ಲ, ನನ್ ಜೀವನದಲ್ಲಿ ಏನೂ ಸರಿ ಇಲ್ಲ. ಏನೇನ್ ಸರಿ ಇಲ್ಲ, ಏನೇನ್ ಸರಿ ಇಲ್ಲ ಅಂತ ನಿಮ್ಮನ್ ಕೇಳಿದ್ರಿ ಒಂದ್ ದೊಡ್ಡ ಲಿಸ್ಟೇ ಹೇಳ್ತೀರಾ. ನಾನ್ ಹುಟ್ಟಿರೋ ಮನೆ ಸರಿ ಇಲ್ಲ, ನಮ್ ಪರಿವಾರದವರು ಸರಿ ಇಲ್ಲ, ಬೆಳೆದ್ಮೇಲೆ ನನಗೆ ಒಳ್ಳೆ ಶಿಕ್ಷಣ ಸಿಗ್ಲಿಲ್ಲ ಯಾಕಂದ್ರೆ ನನ್ನ ಅದೃಷ್ಟ ಸರಿ ಇಲ್ಲ, ಆಮೇಲೆ ನನಗೆ ಒಳ್ಳೆ ನೌಕರಿ ಸಿಗ್ಲಿಲ್ಲ ಯಾಕೆಂದ್ರೆ ನನ್ನ ಅದೃಷ್ಟ ಸರಿ ಇಲ್ಲ, ನನ್ನ ಹಣೆ ಬರಹ ಸರಿ ಇಲ್ಲ, ನನಗೆ ಒಳ್ಳೆ ಫ್ಯಾಮಿಲಿ ಕೂಡ ಸಿಗ್ಲಿಲ್ಲ ಯಾಕೆಂದ್ರೆ ನನ್ನ ಹಣೆ ಬರಹ ಸರಿ ಇಲ್ಲ, ಒಳ್ಳೆ ಮಕ್ಕಳು ಕೂಡ ಸಿಗ್ಲಿಲ್ಲ ಯಾಕೆಂದ್ರೆ ನನ್ನ ಅದೃಷ್ಟನೇ ಸರಿ ಇಲ್ಲ. ಇಡೀ ದಿನ ನೀವು ನನ್ನ ಅದೃಷ್ಟ ಸರಿ ಇಲ್ಲ, ಭಾಗ್ಯ ಸರಿ ಇಲ್ಲ ಅಂತ ಸಂಕಲ್ಪ ಮಾಡ್ತಾ ಇದ್ರೆ, ನೂರಾರು ಜನರಿಗೆ ಅದ್ರ ಬಗ್ಗೆ ಹೇಳ್ತಾ ಇದ್ರೆ, ಅಷ್ಟು ಜನ ಏನ್ ವಿಚಾರ ಮಾಡ್ತಾರೆ, ಇವ್ರ ಹಣೆ ಬರನೇ ಸರಿ ಇಲ್ಲ, ಇವ್ರ ಅದೃಷ್ಟನೇ ಸರಿ ಇಲ್ಲ ಅಂತ ವಿಚಾರ ಮಾಡಿದ್ರೆ, ಆ ಸಂಕಲ್ಪದ ಪ್ರಭಾವ ನಮ್ಮ ಮೇಲಾದಾಗ ಇರೋ ಸ್ವಲ್ಪ ಅದೃಷ್ಟ ಕೂಡ ಏನಾಗ್ಬಿಡ್ತದೆ, ಕೆಟ್ಟೋಗ್ಬಿಡ್ತದೆ. ಅವಾಗ ನಾವೇನಾಗ್ಬಿಡ್ತೀವಿ, ಭಾಗ್ಯಹೀನರಾಗ್ಬಿಡ್ತೀವಿ. ಅದ್ರ ಬದಲು ಏನ್ ಮಾಡ್ಬೇಕು, ಯಾರೇ ಸಿಕ್ರು ನನ್ನಷ್ಟು ಅದೃಷ್ಟವಂತರು ಯಾರೂ ಇಲ್ಲ, ನನ್ನಷ್ಟು ಭಾಗ್ಯಶಾಲಿ ಆತ್ಮರು ಯಾರೂ ಇಲ್ಲ, ನಾನು ಭಾಗ್ಯಶಾಲಿ ಆತ್ಮನಾಗಿದ್ದೇನೆ